ನಮ್ದು ಔಷಧಿ ಹೆಂಗಂತಂದ್ರೆ ನೋ ಸ್ಮೆಲ್ ಇರ್ತದ್ರಿ, ನೋ ಪಾಯ್ಸನ್ ಇರ್ತೈತಿ. ಅಂದ್ರೆ ಸ್ಮೆಲ್ಲು ಇರಂಗಿಲ್ಲ ಮತ್ತು ಪಾಯ್ಸನು ಇರಂಗಿಲ್ಲ. ಹೌದಾ? ಪ್ಯೂರ್ ಹರ್ಬಲ್ ಇರ್ತೈತಿ. ಇಲಿ ಹೆಗ್ಗಣ ಅಷ್ಟು ಸೂಕ್ಷ್ಮ ಅಂತೀರಾ? ಭಾರಿ ಶಾಣೆ ರೀ. ಸೂಕ್ಷ್ಮ ಅಲ್ಲ, ಭಾಳ ಶಾಣೆ ಅವು. ಎಕ್ಸಾಮ್ ಕುಡ್ತಾರೆ IAS ಡೈರೆಕ್ಟ್ ಪಾಸ್ ಆಗ್ಬಿಡ್ತಾವು. ಬೇರೆ ಊರಿಗೆ ಕೊಡೋದಾದ್ರೆ ಒಬ್ರಿಗೆ ಕೊಡ್ತೀರಾ? ಯಾರ್ಯಾರಿಗೆ ಕೊಡ್ತೀರಿ ನೀವು? ಒಂದು ಡಿಸ್ಟಿಕ್ ಅಂದ್ರೆ ಒಂದು 2-3 ಮಂದಿ ಕೊಡ್ಲೇಬೇಕಾಗ್ತೈತಿ. 2-3 ಮಂದಿಗೆ ಇಲ್ಲಿ ಅವಕಾಶ ಇದೆ ಹಂಗಾರೆ? ಇದೆ ಇದೆ. ಈಗ ನಾನು ಹೋಗಿಲ್ಲ ಅಂದ್ರೂ ನಂಗೆ ಏನು ತೊಂದರೆ ಇಲ್ಲ. ಓ ಓಕೆ. ಹಾಂ, ಯಾಕಂದ್ರೆ ನಾನು ಮಾರ್ಕೆಟಿಂಗ್ ಮಾಡಿಬಿಟ್ಟೇನೆ. ಅವು ತಾವು ಆರ್ಡರ್ ಬರ್ತಾ ಇರ್ತಾವೆ, ಕಳಿಸ್ತೇನೆ, ದುಡ್ಡು ಬರ್ತೈತಿ, ಮುಗಿತು. ನಾನೀಗ ಮತ್ತೆ ಹೊಸ ಹೋಗಿ ಮತ್ತೆ ಯಾರ್ಯಾರು ಕೊಡ್ಬೇಕಂತ ನನಗೇನಿಲ್ಲ, ನಡೀತೈತಿ. ಈಗ ನಿಮ್ದು ಎಷ್ಟು ಗ್ಯಾರಂಟಿ ಹೇಳ್ರಿ? ಈಗ ಹಚ್ಚಿದೆ ನಾನು ತಂದು ಹೋಗ್ಲಿಲ್ಲ ಅಂದ್ರೆ ಏನು ಗ್ಯಾರಂಟಿ ಕೊಡ್ತೀರಿ? ದುಡ್ಡು ವಾಪಸ್ ಕೊಡ್ತೇನೆ ನಾನು. ಹಾಂ, ದುಡ್ಡು ವಾಪಸ್ ಕೊಡ್ತೇನೆ. ಹೌದಾ? ಹೌದು. ಓಕೆ. ನೀವು ಸುಳ್ಳು ಹೇಳಿದ್ರಿ, ನಾ ಬಂದು ನೋಡ್ತೇನೆ. ಹಾಂ, ಆಮೇಲೆ ನೀವು ಡಬಲ್ ಕೊಡ್ಬೇಕಾಗ್ತೈತೆ ನನಗೆ. ಆ ಥರ ಜನನೂ ಹೋದಾರ. ಹಾಂ ಹಾಂ, ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿನ ಒಂದು ಉದ್ಯೋಗದ ಕಥೆಯನ್ನು ತಗೊಂಡು ಬಂದಿದ್ದೀನಿ. ಯಾರ್ಯಾರು ಈ ಕತೆ ನೋಡ್ತಾ ಇದ್ದೀರಿ ದಯವಿಟ್ಟು ಕೊನೆವರೆಗೆ ವಿಡಿಯೋ ನೋಡಿ. ಯಾಕೆಂದರೆ ನಿಮಗೆ ಉದ್ಯೋಗದ ಜೊತೆಗೆ ನಿಮಗೆ ಹಣ ಸಂಪಾದನೆ ದಾರಿ ಕೂಡ ಇದರಲ್ಲಿದೆ. ಇನ್ನೂ ಒಂದು ಕತೆ ಏನಂತಂದರೆ, ಈ ಹೆಣ್ಮಕ್ಳು ಭಾಳ ಖುಷಿ ಆಗ್ತಾರೆ ಈ ಕತೆ ಕೇಳಿದ್ರಿ. ಏನಂತ ಹೇಳಿದರೆ, ಅಡುಗೆ ಮನ್ಯಾಗ ಅವ್ರಿಗಂತೂ ಈ ಜಿರ್ಲಿ ಕಾಟ, ತಿಗಣಿ ಕಾಟ, ಇಲಿ ಕಾಟ, ಹೆಗ್ಗಣ ಕಾಟ ನೋಡಿ 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 ಸಾಕಾಗ್ಬಿಟ್ಟಿರುತ್ತೆ. ಹಾಗಾಗಿ ಅವ್ರಿಗಿನ್ನು ಮುಂದೆ ಈ ಸಮಸ್ಯೆ ಇರೋದಿಲ್ಲ. ಯಾಕಪ್ಪ ಅಂತ ಹೇಳಿದರೆ, ಇಲ್ಲೊಂದು ಔಷಧಿ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಇದು ನಿಮಗೆ ಸ್ಮೆಲ್ಲು ಇರೋದಿಲ್ಲ ಮತ್ತು ಪಾಯ್ಸನ್ ಕೂಡ ಅಲ್ಲ ಇದು. ಯಾಕೆಂತಂದರೆ ನೀವು ಅಡುಗೆ ಮನೆಗೆ ಯಾವುದಾದ್ರೂ ತೊಗೊಂಡು ಬಂದು ನೀವು ಸ್ಪ್ರೇ ಮಾಡ್ತಾ ಇರ್ತೀರಿ, ಇನ್ನೊಂದು ಏನೋ ಇಡ್ತೀರಿ, ಗುಡ್ಗಿ ತೊಗೊಂಬರ್ತೀರಿ, ಮಾರ್ಕ್ ಮಾಡ್ತೀರಿ, ಒಂದು 4 ದಿವಸದಾಗ ಹೋದಂಗೆ ಮಾಡ್ತಾವೆ, ಮತ್ತು ಇನ್ನೊಂದು ಮುಂದಿನ ವಾರದ ಮತ್ತೆ ಶುರು ಮಾಡಿರ್ತೀರಿ. ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಜೀವನ ಪರ್ಯಂತ ಒಂದು ಸಲ ಯೂಸ್ ಮಾಡಿದರೆ ಸಾಕು, ನಿಮ್ಮ ಮನೆಗೆ ಇವು ಯಾವೂ ಬರೋದಿಲ್ಲ. ಅಂಥದ್ದೊಂದು ಅದ್ಭುತವಾದ ದಿವ್ಯ ಔಷಧಿ ಇಲ್ಲಿ ನಿಮಗೋಸ್ಕರ ಕಾದಿದೆ. ಈಗ ನಾನು ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಜಾಗ ಧಾರವಾಡದ ಇಂದಿರಾನಗರ ಅಂತ ಹೇಳ್ತಾರೆ, ಯಾಲಕ್ಕಿ ಸೆಕ್ಟರ್ ನಗರ ಅಂಥೇಳಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಆಶೀರ್ವಾದ ಅಂತ ಹೇಳಿ ಬಿಲ್ಡಿಂಗ್ ಇದು. ಇಲ್ಲಿ ನಮಗೆ ಪ್ರಕಾಶ್ ಫಿರಂಗಿಯವರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಬನ್ನಿ, ಈ ಉದ್ಯೋಗದ ಕತೆಗೆ ಮತ್ತು ಜಿರ್ಲೆಯ ಕತೆಗೆ ಎಲ್ಲವಕ್ಕೂ ಕೂಡ ನಿಮಗೆ ಸ್ವಾಗತ ಗೆಳೆಯರೇ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ನಮ್ಮ ವೀಕ್ಷಕರಿಗಾಗಿ ತಮ್ಮ ಪರಿಚಯ. ನಾನು ಪ್ರಕಾಶ್ ಫಿರಂಗಿ ಅಂತ ಹೇಳಿ. ಫಿರಂಗಿ ಅಂದ್ರೆ ಈ ಮದ್ದು ಗುಂಡು ಫಿರಂಗಿ ಅಂತಾರಲ್ಲ, ಹಂಗೆ? ಮದ್ದು ಗುಂಡು ಫಿರಂಗಿ ಅಂದ್ರೆ ನಾವು ಹಳೆಯದು ಫಿರಂಗಿ ಅಂತ ಹೇಳಿ. ಅವಾಗ ನಾವೆಲ್ಲ ಬ್ರಿಟಿಷ್ ಗೌರ್ಮೆಂಟಿಗೆ ಸಪ್ಲೈ ಮಾಡ್ತಿದ್ವಿ. ಬ್ರಿಟಿಷ್ ಗೌರ್ಮೆಂಟಿಗೆ? ಫಿರಂಗಿ ಹೌದು, ಮದ್ದು ಗುಂಡು ಸಪ್ಲೈ ಮಾಡ್ತಿದ್ವಿ. ಹೌದಾ? ಆ ಮನೆತನ ನಿಮ್ಮದು? ಓ, ಕರ್ನಾಟಕದಾಗ ಇಂಥ ಮನೆತನಗಳು ಇದೆಯಾ? ಅದಾವ್ರಿ. ಬಾಬಾ, ಯಾವ ಕಾಲ ಸರ್? ಎಷ್ಟನೇ ತಲೆಮಾರಿದು? ಅದೆಲ್ಲ ನಂಗೆ ನೆನಪಿಲ್ಲ ಸರ್. ನಮ್ಮ ಅಜ್ಜವರು, ಹಳೆ ಅಜ್ಜವ್ರ ಕಾಲದಿಂದ. ಓಕೆ. ಅವಾಗ ಶತ್ರುಗಳಿಗಾಗಿ ನೀವು ಫಿರಂಗಿ ಕೊಟ್ಟಿರಿ. ಈಗ ಫಿರಂಗಿ ಅಂತ ಬಂತಾರೆ. ಈಗ ಜಿರ್ಲೆ ಇದಕ್ಕೆ ಹಿಡ್ಕೊಂಡಿದ್ದೀರಿ? ಜಿರ್ಲೆ ಮತ್ತು ತಗಣಿಗಳಿಗೆ ಹಿಡ್ಕೊಂಡಿವಿ. ಅದ್ಭುತ ಹಿನ್ನೆಲೆ ನಿಮ್ದು. ಹೇಳ್ರಿ ಸರ್, ಈಗ ತುಂಬಾ ಜನಕ್ಕೆ ಇದನ್ನ ಕಾಮನ್ ಅಂತ ಆಗ್ಬಿಡತ್ತೆ. ಈಗ ಅದ ಜಿರ್ಲೆ ಇದನ್ನ ಮನೆಯೊಳಗಂತೂ ಹೆಣ್ಮಕ್ಳು ಈ ತ್ರಾಸ ಅವ್ರಿಗೆ ಗೊತ್ತದ, ಗಂಡು ಮಕ್ಳಿಗೆ ಅಷ್ಟು ಗೊತ್ತಾಗಿಲ್ಲ. ಪಾಪ ಅವು ಎಷ್ಟು ಒದ್ದಾಡ್ತಾವು, ಏನನ್ನ ತರ್ತಾವು, ಏನನ್ನ ಹಚ್ತಾವು. ಇತ್ಲಾಗ ಇವ್ರು ಹಚ್ತಾರ, ಅವತ್ಲಾಗ ಹುಟ್ತಾವು, ಇತ್ಲಾಗ ಇವು ಹಚ್ತಾರ, ಅತ್ಲಾಗ ಹುಟ್ತಾವು. ಮತ್ತು ನಿಮ್ದು ಹೆಂಗೆ ಔಷಧಿ ಏನಾಗುತ್ತೆ ಅದು? ನಮ್ದು ಔಷಧಿ ಹೆಂಗಂತಂದ್ರೆ ನೋ ಸ್ಮೆಲ್ ಇರ್ತದ್ರಿ, ನೋ ಪಾಯ್ಸನ್ ಇರ್ತೈತಿ. ಅಂದ್ರೆ ಸ್ಮೆಲ್ಲು ಇರಂಗಿಲ್ಲ ಮತ್ತು ಪಾಯ್ಸನು ಇರಂಗಿಲ್ಲ. ಹೌದಾ? ಪ್ಯೂರ್ ಹರ್ಬಲ್ ಇರ್ತೈತಿ. ಹಚ್ಚಿ 24 ತಾಸು ನಿಮ್ಗೆ ಜಿರ್ಲೆಗಳೇ ಇರಲ್ಲ. ಭಾರಿ ಆತಲ್ಲಿದೆ. ಹೌದು. ಮತ್ತು ನೀವು ಒಬ್ರು ಹಚ್ಕೊಂಡು ಮತ್ತೆ ಇನ್ನೂ 4 ಮಂದಿಗೆ ಹೇಳ್ತೀರಿ ಚೆನ್ನಾಗಿದೆ, ಅದನ್ನೇ ಯೂಸ್ ಮಾಡ್ರಿ ಅಂತ ಹೇಳಿ. ಹೌದಾ? ಹೌದು. ಸ್ಮೆಲ್ಲು ಇಲ್ಲ, ಪಾಯ್ಸನ್ ಇಲ್ಲ. ಭಾಳ ಮುಖ್ಯವಾದ ಪಾಯಿಂಟ್ ಇದು. ಯಾಕಂತಂದ್ರೆ ಅಡುಗೆ ಮನೆ ಯಾವಾಗಲೂ ಅಲ್ಲಿ ಆಹಾರ ತಯಾರಾಗುತ್ತೆ, ಮಕ್ಕಳು ಮರಿ ಬರ್ತವೆ, ಕೈ ಹಾಕ್ತವೆ, ತಿಂತವೆ, ಇದೆಲ್ಲ ಇರುತ್ತೆ. ಸೊ ಪಾಯ್ಸನ್ ಇಲ್ಲ ಅನ್ನೋದು ಕೇಳಿ ನನಗೆ ಭಾಳ ಖುಷಿ ಆಯಿತು. ಹಾಗಾದ್ರೆ ನೀವು ಈಗ ಏನು ಯೂಸ್ ಮಾಡ್ತಿದ್ವಲ್ಲ, ಅದು ಎಲ್ಲದರಲ್ಲಿ ಪಾಯ್ಸನ್ ಇತ್ತಾ? ಈ ಕೆಮಿಕಲ್ಸ್ ಇದ್ದೇ ಇರ್ತೈತೆ. ಹೌದಾ? ಹೌದು. ಹಾಂ. ನಿಮ್ದು ಅದು ಇಲ್ಲದ್ದು? ಇಲ್ಲ ಇಲ್ಲ ಇಲ್ಲ, ಪ್ಯೂರ್ ಹರ್ಬಲ್ ಇರುತ್ತೆ ನಮ್ದು. ಹೌದು. ಎಲ್ಲೂ ಇರಂಗಿಲ್ಲ ರೀ. ಹಾಂ. ಜೊಡ್ಗೆನೂ ಇರಲ್ಲ, ಜಿರ್ಲೆನೂ ಇರಲ್ಲ. 24 ತಾಸಿನಾಗ ಏನು ಸಾಯ್ತಾವ, ಹೊರಗೆ ಬರ್ತಾವ, ಏನು ಹೋಗ್ಬಿಡ್ತಾವ, ಏನಾಕವ್ರಿ? 80% ನಿಮ್ಗೆ ಕಾಣಂಗಿಲ್ಲ, ಒಂದು 20% ಕಾಣ್ತಾವ. ಎಲ್ಲಿ ಹೋಗ್ಕವ್ರಿ? ಅದು ಅದು ಹೋಗ್ಬಿಡ್ತಾವ ಒಟ್ಟು. ನೋಡ್ರಿ, ಒಂದು 20% ಸತ್ತಿದ್ ನಮ್ಗೆ ಕಾಣಿಸುತ್ತೆ. ಕಾಣ್ತಾವ. ಅದಕ್ಕೋಸ್ಕರ ನಿಮ್ಗೆ ಸಮಾಧಾನ ಆಗ್ತೈತೆ, ನಮ್ಗೆ ಓದಪ್ಪ ಅಂತೇಳಿ.
ಅದು ಅಟ್ಟು ಹೋಗ್ಬಿಡ್ತಂದ್ರೆ ನೀವು ತಲೆನೂ ಆಗ್ಬಿಡ್ತೈತೆ ಎಲ್ಲಿ ಹೋಯ್ತು ನಮ್ದು ಎಲ್ಲಿ ಹೋಯ್ತು ಅಂತ ಹೇಳಿ ಓ ಒಳಗೆಲ್ಲ ಸೇರ್ಕೊಂಡು ಅವ್ ಇನ್ಯಾವಾಗಾರ ಬರ್ತಾವನಂತ. ಮತ್ತೆ ಹೋದ್ರೆ ಬರ್ತಾವ ನಿಮ್ಗೆ ಸಮಸ್ಯೆ ಬರ್ತೈತೆ. ಈ ಎಷ್ಟು ವರ್ಷ ಸರ್ವಿಸ್ ಸರ್ ನಿಮ್ಗೆ ಇದ್ರಾಗ? 15 ವರ್ಷ ಆಯ್ತು. 15 ವರ್ಷ? 10 ವರ್ಷ. ಯಾಕೆ ಇದನ್ನ ಮಾಡ್ಬೇಕಂತ ಬಂತು ನಿಮ್ಗೆ? ಇದ್ರ ಬಗ್ಗೆ ನಮ್ಗೆ ಕೂಡ ಅನುಭವ ಐತ್ರಿ. ಹಾ ಯಾಕಂದ್ರೆ ನಾವೆಲ್ಲ ಆಗಿದ್ದು ನೋಡಿದ್ವಿ, ಹಾ ಏನೆಲ್ಲ ತಂದು ಹೊಡೆದಿವಿ, ಹಾ ನೋಡ್ರು ಮನಿ ನೀನು ತುಂಬ್ತಾನೆ ಇರ್ತು ಹೊತ್ತು ಖಾಲಿ ಆಗ್ತಾ ಇರಲಿಲ್ಲ. ಓಕೆ. ಹಿಂಗಾಗಿ ಒಂದ್ಸಲ ನಮ್ಗೆ ಇದು ಸಿಕ್ತು. ಹಾ ಮಾಡಿದಾಗಿಂದ ನಾವು ಸಕ್ಸಸ್ಫುಲ್ ಆದ್ವಿ. ಅದನ್ನ ನಾವು ಯಾಕೆ ಮಾಡಿ ಜನಕ್ಕೆ ತಲುಪಿಸ್ಬಾರ್ದು ಅಂತ ಒಂದು ಭಾವನೆ ಬಂತು. ಹಾ ಅದೇ ತರ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಜನನು ಯೂಸ್ ಮಾಡ್ತಾ ಇದ್ದಾರೆ, ತಗೊಂತಾ ಇದ್ದಾರೆ. ಯಾರ್ಯಾರು ಯೂಸ್ ಮಾಡ್ತಾ ಇದಾರೆ ಈಗ ಇದನ್ನ? ಮನಿ ಮಾರಿಗೆ ಅವ್ರು ಯೂಸ್ ಮಾಡ್ತಾರೆ, ಮಾರಿಗೆ ಯೂಸ್ ಮಾಡ್ತಾರೆ. ಮತ್ತೆ ಎಲ್ಲ ನಾವು ಇವ್ರಿಗೆಲ್ಲ ಕೊಡ್ತೇವೆ, ಸರ್ವಿಸ್ ಕೊಡ್ತೇವೆ. ಯಾರ್ಯಾರಿಗೆ? ಹೋಟೆಲ್ಗಳಿಗೆ, ಲಾಜಿಂಗ್ಗಳಿಗೆ ಹಾ ಎಲ್ಲ ಸರ್ವಿಸ್ ಕೊಡ್ತೇವೆ. ಅವರು ಎಲ್ಲ ಖುಷಿ ಅದಾರೆ. ಓಕೆ. ಹಾ ಯಾವತ್ತು ದುಡ್ಡಿಗಂತೂ ಎಂದೂ ಏನೂ ಅನ್ನಂಗಿಲ್ಲ. ಯಾಕೆ ಅನ್ನಂಗಿಲ್ಲ ಅಂದ್ರೆ ಅವ್ರಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಓಕೆ. ಅವ್ರ 10 ಮಂದಿಗೆ ಹೇಳ್ತಾರೆ, ಸರ್ ಅಲ್ಲಿ ಒಂದು ಹೋಟೆಲ್ಗೆ ಹೋಗಿ ಬನ್ನಿ, ಈ ಹೋಟೆಲ್ಗೆ ಹೋಗಿ ಬನ್ನಿ, ಹಾ ಮಾಡ್ಕೊಡಿ, ದುಡ್ಡು ಎಂದು ಕೇಳಂಗಿಲ್ಲ. ಅವ್ರು ರೇಟ್ ಆಯ್ತಪ್ಪ ಅಂತ ಹಾ ಜೋಣ ಆದ ಜಿರ್ಲೆಗಳು ಅದಾವಿಲ್ಲ ನೋಡ್ತಾರೆ. ಇಲ್ಲಾಂದ್ರೆ ಖುಷಿ ಆಗ್ಬಿಡ್ತಾರೆ. ಅವ್ರು 4 ಹೋಟೆಲ್ ಕಳಿಸ್ತಾರೆ. ಹಿಂಗಾಗಿ ನಮ್ದು ಫುಲ್ ಸಕ್ಸಸ್ಫುಲ್. ಎಷ್ಟು ಹೋಟೆಲ್ಗೆ ಮಾಡ್ರಿ ಈಗ? ಇರ್ಬೋದು ಒಂದು 100 ಹೋಟೆಲ್ ಅಂತೂ 100%. 100 ಹೋಟೆಲ್ಗೆ? ಹೌದಾ? ಹೌದು. ಓಕೆ. ಹಾಂ. ಸೊ ನೀವು ಸರ್ವಿಸ್ ಮಾಡಿದಾಗಿಂದ ಅಲ್ಲಿ ಇರಲೇ ಇಲ್ಲ ಜಿರ್ಲೆ? ನೀವು ಕರ್ನಾಟಕದಾಗ ಬಸವೇಶ್ವರ ಖಾನಾವಳಿ ಯಾರು ಬೇಕಾದ್ರೂ ಕೇಳ್ಬೋದು. ಹೌದಾ? ಕೇಳ್ಬೋದು. ರವಿ ಚೌಕರ್ ಕೇಳ್ಬೋದು, ಜೆ.ಎನ್. ಚೌಕರ್ ಕೇಳ್ಬೋದು, ಯಾರು ಬೇಕಾದವ್ರು ಕೇಳಿ. ಅವ್ರ ಮುಖಂಡ್ರೆ ನಾವೆಲ್ಲ ಮಾಡೋದು. ಓಕೆ. ಹಾಂ ಅವರೇ 4 ಮಂದಿಗೆ ಹೇಳ್ಕೊಡ್ತಾರೆ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ. ಹಾಂ. ಎಸ್ ಅವರು ಮತ್ತೆ ಟ್ರೂ ಮಿಶ್ರ ಹಾಂ ಅವ್ರ ಗ್ರೂಪ್ ಎಲ್ಲ ನಾವೇ ಮಾಡಿರೋದು. ಧಾರವಾಡದಲ್ಲಿ ಎಷ್ಟು ಟ್ರೂ ಮಿಶ್ರ ಅದೋ ಎಲ್ಲ ನಾವೇ ಮಾಡಿದ್ದು. ಅವರು ಕಳಿಸ್ಕೊಡ್ತಾರೆ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಹೇಳಿ. ಹೌದಾ? ಹೌದೌದು. ಸೊ ಓಕೆ, ಹಂಗಾರೆ ತೋರಿಸ್ರಿ ಅದೇನು ನೋಡ್ತಾ ಮಾತಾಡೋಣ ನಾವು. ಓಕೆ. ನಮಸ್ಕಾರ, ಬನ್ನಿ ಸರ್. ಓಕೆ. ಹಾಂ ಹಾಂ ಬಿಗ್ ಫೈಟರ್ ಅಂತ ಹೇಳಿ ಕಂಪನಿ ಹೆಸರು ಇದು. ಇದು ಪ್ರಾಡಕ್ಟ್ ಇದು ಬಿಗ್ ಫೈಟರ್. ಎಸ್ ಸರ್, ಕಂಪನಿ ಹೆಸರು ಬಿಗ್ ಫೈಟರ್. ಇದು ಪೇಸ್ಟ್ ಹೆಸರು ಹೈ-ಫೈ ಅಂತ ಹೇಳಿ. ಹೈ-ಫೈ. ಹಾ, 3-4 ವೆರೈಟಿ ಬರುತ್ತೆ. ಒಂದು ಹಂಟರ್ ಅಂತ ಬರುತ್ತೆ, ಹಂಟರ್ ಅಂತ ಹೇಳಿ. ನೋಡ್ತೀರಾ? ತೋರಿಸಿ ಸರ್. ಹಂಟರ್ ಅಂತ ಹೇಳಿ. ಹಂಟರ್. ಹಾ ಓಕೆ. ಹಾ ಏನು ಟೂತ್ ಪೇಸ್ಟ್ ನೀವು ಇದ್ದಂಗೆ ಅದಾವ, ಹಚ್ಚಿಬಿಡೋದ? ಓಕೆ. ಹಾಂ ಹೌದು ಸರ್, ಹೌದು ಸರ್. ಓಕೆ. ಹಾಂ ಹಾಂ. ಈ ಮನಿ ಮಾರಿಗೆ ಈಗ ಅಂದ್ರೆ ಒಂದು ಸಾಕು. ಈ ಹೋಟೆಲ್ ಗಿಟೆಲ್ನವ್ರಿಗೆ ಕೊಡ್ತೀರಿ? ಹೋಟೆಲ್ನವ್ರಿಗೆಲ್ಲ ಇದು ಅದು ಮನಿ ಮಾರಿಗೆ ಅಷ್ಟೇ. ಮನಿ ಮಾರಿಗೆ. ಓಕೆ. ಮನಿಗೆ ಇದನ್ನ ಯೂಸ್ ಮಾಡ್ಕೊಳ್ಳೋದು? ಹೌದು. ಓಕೆ. ಹಾಂ, ಹಂಟರ್ ಯೂಸ್ ಮಾಡ್ಬೋದು. ಇದರಿಂದ ಏನು ಹೋಗುತ್ತೆ? ಇದು ಎಲ್ಲ ಜಿರ್ಲೆಗಳೇ ಹೋಗೋದು. ಇದು ಜಿರ್ಲೆಗಳದ್ದು? ಹೌದು. ಓಕೆ. ಹಾಂ. ಮತ್ತೆ ಇದು ಹಂಟರ್, ಇದು ಜಿರ್ಲೆದ ಔಷಧ ಹೈ-ಫೈ ಅಂತ ಹೇಳಿ. ಅದಕ್ಕೆ ಇದಕ್ಕೆ ಏನು? ಇದು ಸ್ವಲ್ಪ ವೇಟ್ ಜಾಸ್ತಿ ಇರುತ್ತೆ. ಇದು 75 ಗ್ರಾಮ್ ಬರುತ್ತೆ, ಅದು 50 ಗ್ರಾಮ್ ಇರುತ್ತೆ. ಓಕೆ. ಅದಕ್ಕೆ ಇದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಓಕೆ. ಮತ್ತೇನೇನದವ್ರಿ? ಇದು ಬೆಡ್ ಬಗ್ಸ್. ಇದು ಓಕೆ. ಬೆಡ್ ಬಗ್ಸ್. ಓಹೋ. ಈ ಸಲ ಯೂಸ್ ಮಾಡಿದ್ರೆ ನಿಮ್ಮ ಮನೆ ಬೆಡ್ ಬಗ್ಗೆ ಇರಲ್ಲ, 2 ಸಲ ಹೊಡಿಬೇಕಾಗ್ತದೆ. ಯಾಕೆ ಅಂತಾರೆ, ಇವತ್ತು ಹೊಡೆದ್ರಿ ಅಂದ್ರೆ ಒಂದು ಇರಲ್ಲ, ಬಟ್ ಅವು ಡೈಲಿ ಮೊಟ್ಟೆ ಬಿಡ್ತಾವ. ಅದು 3ನೇ ದಿವಸ ಓಪನ್ ಆಗುತ್ತೆ. ಅದಕ್ಕೋಸ್ಕರ 3ನೇ ದಿವಸ ಮತ್ತೊಂದ್ಸಲ ನೀವು ಹೊಡಿಬೇಕು. ನಮ್ದು ಯಾವ್ದು ಸ್ಮೆಲ್ ಇರಂಗಿಲ್ಲ, ಪಾಯ್ಸನ್ ಇರಂಗಿಲ್ಲ, ಬರೀ ನೀರಿನಲ್ಲಿ ಯೂಸ್ ಮಾಡ್ಬೋದು. ಹೆಂಗ್ ಮಾಡಿದ್ರಿ ಇದನ್ನ? ಇದು ಒಂದು ಲೀಟರ್ಗೆ ಮಾತ್ರ ಯೂಸ್ ಆಗುತ್ತೆ. ಒಂದು ಪಾಕೆಟ್ ಎದ್ರಾಗ ನೀರಲ್ಲಿ ಹಾಕೋದು, ಸ್ಪ್ರೇ ಮಾಡ್ಬಿಡುದು. ಸ್ಪ್ರೇ ಮಾಡ್ಬೋದು. ಆ ಸ್ಪ್ರೇ ನೀವು ಕೊಡ್ತೀರಾ? ಅದು ಹೆಂಗ್ ಸ್ಪ್ರೇ ಮಾಡೋದು? ನೀವು ಮಾರ್ಕೆಟ್ ನಿಂದ ತಗೋದು, ನಾವು ಬರೀ ಪೌಡರ್ ಪ್ಯಾಕೆಟ್ ಅಷ್ಟೇ ಕೊಡೋದು. ಈಗ ಸ್ಪ್ರೇ ಅಂದ್ರೆ ಈಗ ಏನು ಗಿಡಕ್ಕೆ ಪಡಕ ಅದಾದ್ರೆ ಸಾಕು? 1 ಲೀಟರ್ದೇ ತಗೋಬೇಕು. 1 ಲೀಟರ್ದ? 2 ಲೀಟರ್ ತಗೋಬಾರ್ದು. ಯಾಕಂದ್ರೆ ನೀರ್ ಜಾಸ್ತಿ ಹಾಕಿದ್ರಿ ಅಂದ್ರೆ ಇದು ಕೆಲಸ ಮಾಡಲ್ಲ. ಓಕೆ. ಅದಕ್ಕೆ 1 ಲೀಟರ್ದೇ ತಗೋಬೇಕು. 1 ಲೀಟರ್ ತೋಟ್ರಿ. ಅಲ್ಲ, ಈಗ ತಗಣಿ ಅಂದ್ರೆ ಬಹಳ ಹಾಸಿಗೆ ಕೆಳಗೆ ಏನು ಇದು ಇರ್ತಾವ? ಎಲ್ಲ ಕಡೆ ಹೊಡಿರಿ. ನಿಮ್ಗೆ ಯಾವ್ದು ಏನು ತೊಂದರೆ ಆಗಲ್ಲ, ಯಾವ್ದು ಸ್ಮೆಲ್ ಇರಲ್ಲ. ಇದು ಹಾಸಿಗೆ ಎತ್ತದು ಹೊಡಿಯೋದು ಆಡದ್ ಬಿಡುದು, ಫುಲ್ ಹೊಡದ್ ಬಿಡುದು. ಎಷ್ಟು ತಾಸು ಅದ ಇರ್ಬೇಕ್ರಿ? ಏನ್ ಹೊಡಿದು 1 ತಾಸು ಬಿಟ್ಟು ನೀವು ಹೋಗ್ಕೋಬಹುದು. ಓ ಓಕೆ. ಎಲ್ಲ ದೊಡ್ಡ ಲಾಜಿಂಗ್ ಎಲ್ಲ ನಮ್ದೇ ಯೂಸ್ ಮಾಡೋದು. ಯಾಕಂದ್ರೆ ಕಸ್ಟಮರ್ಸ್ ಬರ್ತಿರ್ತಾರ ಅವ್ರು, ಅಂದಾಗ ನಮ್ದು ಬೆನಿಫಿಟ್ ಆಗ್ತದೆ. ಮತ್ತೇನದಾವ್ರಿ ನಿಮ್ಮ ಹತ್ರ? ಇಲಿ ಮತ್ತು ಹೆಗ್ಗಣಿಗೆ. ಇಲಿ ಮತ್ತು ಹೆಗ್ಗಣಿಗೆ ಇದು ಸ್ಮೆಲ್ ಇರೋದು. ಇದು ಸ್ಮೆಲ್ ಇರಲ್ಲ. ಹೆಂಗ್ರಿ ಇವನ್ ಏನ್ ಮಾಡೋದು? 1-2 ದಿವಸ ಕೊತ್ತಂಬರಿ ಅಥವಾ ಬಜ್ಜಿ ಒಳಗೆ ಹಂಗೆ ಇಡೋದು, ತಿಂದು ಹೋಗ್ತಾವ. 3ನೇ ದಿವಸ ಇದನ್ನ ಔಷಧ ಹಚ್ಬಿಟ್ರೆ ತಿನ್ಕೊಂಡು ಅತ್ತ ಹೋಗ್ಬಿಡ್ತು. ಹಂಗೆ ಯಾಕೆ ಇಡ್ಬೇಕು? ಮತ್ತೆ ಅದು ನೀವು ಇಟ್ರೆ ಅಂತ ಗೊತ್ತಾಗ್ಬಿಡ್ತೈತಲ್ಲ, ಸಂಟಾಗತ್ತೆ ಅದಕ್ಕೆ. ಇಲಿಗಳಿಗೆ ಸಂಟಾಗಿ ವಾಪಸ್ ನಿಮ್ಮ ಜಾಗಕ್ಕೆ ಬರಲ್ಲ ಅದು. ಹೌದಾ? ಹೌದು.
ಅಲ್ಲ ಈಗ ಮೊದಲನೇ ದಿವಸ 2 ದಿವಸ ಅದಕ್ಕೆ ಇದನ್ನ ಇದನ್ನ ನಮ್ಮ ತಿಂದು ಹೋಗ್ಲಿ ಅಂತೇಳಿ ರೂಢ ಮಾಡ್ಬೇಕಲ್ಲ ನಿಮ್ಗೆ ಅದಕ್ಕೆ. ಹಾ, ನೀವು ರೂಢ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಬಂದು ಹೊಳ್ಳಿ ನಿಮ್ಗೆ ಇಟ್ಟಿದ್ದಂತ ತಿಂತಾವು, ಇಲ್ಲಾಂದ್ರೆ ಅವು ತಿನ್ನೋದಿಲ್ಲ. ಒಂದೇ ಸಲ ಇದನ್ನ ಹಾಕಿ ಇಟ್ಬಿಟ್ರೆ ತಿನ್ನೋದಿಲ್ಲ. ಅದಕ್ಕೆ 1 ದಿವಸ 2 ದಿವಸ ಬಜ್ಜಿ ಅಥವಾ ಕೊತ್ತಂಬರಿ ಇಡೋದು, ನೆಕ್ಸ್ಟ್ ಟೈಮ್ ಬಂದಾಗ ಇದನ್ನ ಹಚ್ಚಿ ಇಟ್ಬಿಟ್ರೆ 3ನೇ ದಿವಸಕ್ಕೆ ತಿನ್ಕೊಂಡು ಹತ್ತು ಹೋಗ್ಬಿಟ್ಟು. ಇಲಿ ಹೆಗ್ಗಣ ಅಷ್ಟು ಸೂಕ್ಷ್ಮ ಅಂತೀರಾ? ಭಾರಿ ಶಾಣೆ ರೀ, ಸೂಕ್ಷ್ಮ ಅಲ್ಲ, ಭಾಳ ಶಾಣೆ ಅವು. ಎಕ್ಸಾಮ್ ಕುಡಿದ್ರೆ IAS ಡೈರೆಕ್ಟ್ ಪಾಸ್ ಆಗ್ಬಿಡ್ತಾವು. ಹೌದಾ? ಹೌದು. ಅದ್ರ ಸ್ಮೆಲ್ ಸೂಪರ್ ಸ್ಮೆಲ್. ಓಕೆ. 3ನೇ ದಿವಸ ಇಟ್ರೆ ಏನು ಅಲ್ಲೇ ಅಲ್ಲ, ಇನ್ನೊಂದು ಕೇಳ, ಅಲ್ಲೇ ಸಾಯ್ತಾವ ಹೊರಗೆ ಬರ್ತಾವ? ಹೊರಗೆ ಹೋಗ್ಬಿಡ್ತಾವ, ನಿಮ್ಗೇನು ತೊಂದರೆ ಮಾಡಲ್ಲ, ಹೊರಗೆ ಹೋಗ್ಬಿಡ್ತಾವ. ಹೌದು, ಹೊರಗೆ ಹೋಗಿ ಸಾಯ್. ಓಕೆ. ಹಾಂ ಹಾಂ ಹಾಂ. ಇದು ಮತ್ತೆ ಇದು ಲೆಜಾರ್ಡ್ದು ಇದು ಟ್ಯಾಬ್ಲೆಟ್, ಹಲ್ಲಿಗಳಿಗೆ ಟ್ಯಾಬ್ಲೆಟ್ ಇದು. ಹಾಂ, ಏನು ಮಾಡೋದು ಇವನ್ನ? ಸ್ಟಿಕ್ಸ್ ಮಾಡಿಬಿಡೋದು. ಎಲ್ಲೆಲ್ಲಿ ಈ ಫೋಟೋ ತೆಳಗಿರ್ತಾವ್ರಿ, ಗಡಿಯಾರ ತೆಳಗಿರ್ತಾವು, ಅಲ್ಲಿ ಒಂದು 2-3 ಸ್ಟಿಕ್ಸ್ ಮಾಡಿ ಇಟ್ಬಿಟ್ರೆ ಆ ಸ್ಮೆಲ್ಗೆ ಅಲ್ಲಿ ಹೋಗ್ಬಿಡ್ತಾವ್ರು. ಉಪಂದಾಗ ಇರಂಗಿಲ್ಲ ಹಲ್ಲಿಗಳು, ಯಾವಾಗ ನೋಡ್ರಿ ಎಲ್ಲಿ ಉಪಂದಾಗ ಇರ್ತಾವ, ಇರಲ್ಲ. ಅವು ಏನಿದ್ರು ಅವು ಈಗ ಗಡಿಯಾರ ಸತ್ತಿರ ಒಳಗೆ ಇರ್ತಾವು, ಫೋಟೋ ತೆಳಗಿರ್ತಾವು ಅಥವಾ ಕಿಟಕಿ ಕಡೆ ಇರ್ತಾವು, ಇವ್ನು ಸ್ಟಿಕ್ಸ್ ಮಾಡು. ಈಗ ನಿಮ್ಮ ಮನೆಗೆ ಹಂಗಾರೆ ಏನೂ ಇಲ್ಲ? ಇವು ಇಲ್ಲ. ಹಾಂ, ಒಂದೇ ಸಲ ಹೊಡೆದ್ರೆ ಸಾಕ ಏನು? ಅವಾಗ ಆದ್ರೆ ಅವಾಗ ಮತ್ತೆ ಅಲ್ಲಿ ಅವು ಬರ್ತಾನೆ ಇರ್ತಾವೆ, ಹಲ್ಲಿ ಮತ್ತು ಬರ್ತಾನೆ ಇರ್ತಾವೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಹಚ್ಚಿಡ್ಬೇಕು ನೀವು ಅಷ್ಟೇ, ಹಚ್ಚಿಡ್ಬೇಕು. ಸೊ ಇಷ್ಟು ಪ್ರಾಡಕ್ಟ್ ನಮ್ದು ಸ್ಮೆಲ್ ಇರೋದಂದ್ರೆ ಇದು ಒಂದೇ. ಹಾಂ, ಇದು ಸ್ಮೆಲ್ ಇರ್ತೈತ್ರಿ, ಮತ್ತೆ ಹೋಗುದು. ಹೌದು, ಇದು ಸ್ಮೆಲ್ ಇರ್ತದೆ ನೋಡ್ರಿ, ಭಾರಿ ಸ್ಟ್ರಾಂಗ್ ಸ್ಮೆಲ್ ಇರ್ತೈತಿ. ಹಾಂ ಹಾಂ. ಅಲ್ಲಪ್ಪ, ಮತ್ತೆ ಇಟ್ವಿ ಈಗ ಮಕ್ಳ ಕೈಗೆ ಅವ್ರಿಗೆ ಸಿಕ್ಕರೆ ನೀವು ಕೊಡಕ್ಕೆ ಚಾನ್ಸ್ ಇರೋಂಗಿಲ್ಲ, ಮೇಲೆ ಹಚ್ಚಿಡ್ತೀರಿ ನೀವು. ಹಾಂ, ಹೌದಾ? ಹೌದು, ಇದು ಒಂದೇ ಸ್ಮೆಲ್ ಇರೋದು ನಮ್ದು. ಓಹೋ, ಕಂಪ್ನಿ ಒಳಗಂದ್ರೆ. ಹಾಂ, ಉಳ್ಕಿದ್ದು ಯಾವುದು ಸ್ಮೆಲ್ ನಮ್ದು ಹೊರಗೆ ಇಲ್ಲ. ಇವು ಸತ್ತು ಹೋಗ್ತಾವ, ಹೊರಗೆ ಹೋಗ್ತಾವ? ಯಾವ್ರಿ ಇದಕ್ಕೆಲ್ಲ ಹೊರಗೆ ಹೋಗ್ಬಿಡ್ತಾವೆ. ಹೊರಗೆ ಹೋಗ್ಬಿಡ್ತಾವ, ಆ ಸ್ಮೆಲ್ ಹೊರಗಡೆ ಹೋಗ್ಬಿಡ್ತಾವಂತ. ಅಷ್ಟು ತಿನ್ಕೊಂಡು ಅವಕ್ಕೆ ಹೊಟ್ಟೆಯಲ್ಲೆಲ್ಲ ಇದಾಗ್ಬಿಡ್ತೈತ್ರಿ, ತಡ್ಕೋಕ್ಕಾಗಲ್ಲ. ಹೊಂಟು ಹೋಗ್ಬಿಡ್ತಾವೆ, ಎಲ್ಲರೂ ಹೋಗಿ ಬಿಡ್ಸಾಕಿ. ಓಹೋ, ಓಕೆ. ಅಂದರೆ ತಿಂದ ತಕ್ಷಣ ಅವ್ಕೆ ಸಂಕಟ ಹಾಕತ್ಕೊಂಡು ನೀರು ಹುಡ್ಕಾಡಕತ್ಬಿಡ್ತಾವೆ, ಹೊಂಟು ಹೋಗ್ಬಿಡ್ತಾವೆ. ಓಕೆ. ಹೊರಗೋಗಿ ಇವತ್ತಿನ ತನಕ ಹಂಗೆ ಎಲ್ಲಿ ನಾವು ಕೊಟ್ಟೇವಿ, ಯಾರೂ ಹಂಗೆ ಇದು ಮಾಡಿಲ್ಲ. ಹಾಂ ಹಾಂ ಹಾಂ. ಓಕೆ. ಇದು ನನಗೆ ಟಚ್ ತೋರಿಸ್ತೀರಿ ನಮಗೆ? ಹೆಂಗೆ ಯಾವ್ದಾರು ತೋರಿಸ್ರಿ ಒಂದು? ಬರೀ ತೋರಿಸ್ತೀನಿ. ಅದಕ್ಕೆ ಹೆಂಗೆ ನಡ್ರಿ, ಈಗ ಅಡುಗೆ ಮನೆಗೆ ಆದ್ರೆ ಇಲ್ಲಿ ಹಚ್ಚೋದು? ಬರೀ. ಹಾಂ. ಓಕೆ. ಹಾಂ. ಈಗ ವಿಶೇಷ ನೆಲಕ್ಕೆ ಹಚ್ಚಬಾರ್ದು ಅಂತೆಲ್ಲ. ನೆಲಕ್ಕೆ ಹಚ್ಚಬಾರ್ದು, ನೆಲಕ್ಕೆ ಹಚ್ಚಬಾರ್ದ? ಹಚ್ಚಬಾರ್ದು. ಯಾಕಂದ್ರೆ ಜಿಲ್ಲೆಗಳು ನೆಲದಾಗ ಇರಂಗಿಲ್ಲ. ನಾಳೆ ಮುಂಜಾನೆ ನೀವು ನೆಲ ತೊಳೆದ್ಬಿಟ್ರೆ ಔಷಧ ಹೋಗ್ಬಿಡ್ತೈತಿ. ಹಾಂ ಹಾಂ. ಅದಕ್ಕೋಸ್ಕರ ನೀವು ಏನಿದ್ರು ಹಿಂಗೆ ಹಚ್ಚು. ನೋಡಿ, ಓಹೋ, ಅಲ್ಲೊಂಚೂರು ಡಾಟ್ ಇಟ್ರೆ ಸಾಕ? ಈಗ ನೋಡಿ, ನಾನು ಇಡ್ತಾ ಇದ್ದೀನಲ್ಲ, ಈ ತರ ಹಿಂಗ್ ಡಾಟ್ ಇಟ್ಕೊಂತ ಹೋಗ್ಬೇಕು. ಈ ಮಿಕ್ಸಿ ಆಗಿರ್ತೈತೆ. ಹಾಂ, ಹೌದಾ? ಮಿಕ್ಸಿ ಆಗಿರ್ತಾವು. ಅವಾಗ ಏನ್ ಮಾಡ್ಬೇಕು, ಹಿಂಗೆ ಹಿಂಗೆಲ್ಲ ಇಟ್ಕೊಂತ ಹೋಗ್ಬೇಕು. ಅಷ್ಟೇ. ಅಲ್ಲ, ಇವು ಹಿಂಗೆ ಹಚ್ಚಿದ್ರಲ್ಲ, ಏನು ಡೇಂಜರ್ ಇಲ್ಲ? ನೋ ಸ್ಮೆಲ್ ನೋ ಪಾಯ್ಸನ್ ಇರ್ತೈತಲ್ರಿ, ಎಂಥ ಡೇಂಜರ್ ಏನೂ ಇಲ್ಲ. ಕೆಳಗಡೆ ಒಟ್ಟೆ ಹಚ್ಚಬಾರ್ದು ನೀವು. ಓಕೆ. ಆಮೇಲೆ ನೀವು ನೋಡಿ ಹಿಂಗೆ ಎಲ್ಲೆಲ್ಲಿ ಜಾಯಿಂಟ್ ಅದಾವು ಅಂದ್ರೆ ಜಿಲ್ಲೆಗಳು ಇರ್ತಾವ ಅಂತ ಹೇಳಿ ಹಿಂಗೆ ಹಚ್ಚಿಬಿಡುದ್ರಿ ಅಷ್ಟೇ, ಮತ್ತೇನೂ ಇಲ್ಲ. ಈ ತರ ಹಚ್ಚಿಬಿಟ್ರೆ ನೀವು ಎಲ್ಲೆಲ್ಲಾಗಿರ್ತಾವ ಅಲ್ಲಿ ಹಚ್ಚಿಬಿಟ್ರೆ ಅಂದ್ರೆ 24 ತಾಸ್ನಾಗ ನೀವು ಒಂದೂ ಇರಲ್ಲ. ಓಕೆ. ಎಲ್ಲೆಲ್ಲಿ ಕಾಣ್ತಾವೋ ಅಲ್ಲಿ ಕಾಣೋದು. ಅಕಸ್ಮಾತ್ ಭಾಳ ಇತ್ತಪ್ಪ ಅಂದ್ರೆ ಸ್ವೈ ಅಂತ ಹಿಂಗೆ ಹೇಳ್ಬಿಡುದು. ಓಕೆ. ಒಂದು 10-20 ಇದ್ದು ಅಂತ ತಿಳ್ಕೊರಿ, ಮನೆಗೆ ಇದ್ದೇ ಇರ್ತಾವ. ಅವಾಗ ನೀವು ಒಂದೇ ಟಿಕ್ಕಿ ಹಿಂಗೆ ಇಟ್ರೆ ಅದಕ್ಕೆ ಸಾಲ್ಬೇಕಲ್ಲ. ಈಗ ಇತ್ತಿತ್ತಲಾಗಿ ನಾನು ನೋಡಿನ್ರಿ, ಈಗ ಏನು ಇದನ್ನ ಮಾಡಿರ್ತೀವಿ, ಇದೇನು ಪ್ಲೈವುಡ್ದು ಆ ಬಟ್ಟೆ ಗಿಟ್ಟೆ ಇಡೋ ಜಾಗದಾಗೂ ಬಂದ್ಬಿಡ್ತಾವಲ್ರಿ? ಅಲ್ಲಿ ಆಗಿರ್ತಾವ್ರಿ, ಆಗ್ತಾವು. ಅಲ್ಲಿ ಆಗ್ತಾವು, ಸ್ಟೋರ್ ರೂಮ್ದಲ್ಲಿ ಆಗ್ತಾವು, ಕಿಚನ್ದಲ್ಲಿ, ಟಾಯ್ಲೆಟ್ ಬಾತ್ರೂಮ್ದಲ್ಲಿ ಆಗಿರ್ತಾವು. ಟಾಯ್ಲೆಟ್ ಬಾತ್ರೂಮ್ ಅಂತಂದ್ರೆ ಅವು ಮರ್ಡ್ ಬಗಲದಲ್ಲಿ ಮರ್ಡ್ ಇರ್ತಲ್ಲ, ಈ ತರ ಮರ್ಡ್ಗಳು ಎಲ್ಲದ ಈ ತರ ಹಿಂಗೆ ಮರ್ಡಿಗೆ ಹಚ್ಚಿಬಿಡುದು. ಈಗ ಇನ್ಸೈಡ್ ಒಳಗಡೆ ಹಿಂಗೆ ಮರ್ಡಿಗೆ ಹಚ್ಚಿಬಿಡುದು. ಆಮೇಲೆ ಈ ತರ ಹಿಂಗೆ ಹಚ್ಚಿಬಿಡುದು, ಹಿಂಗೆ ಹಚ್ಚಿಬಿಡುದು. ಆಮೇಲೆ ಟಾಯ್ಲೆಟ್ ಕಿಚನ್ದಾಗ ಆಯ್ತಂದ್ರೆ ಅಲ್ಲೂ ಈ ತರಾನು ಹಚ್ಚಿಬಿಡುದು. ಆಮೇಲೆ ಈಗ ಬಚ್ಚಲ್ನ ಮೋರಿ ಕಡೆ ಆಗಿರ್ತೈತೆ ಅಂತ ತಿಳ್ಕೊಡಿ. ಆ ಮೋರಿ ಕಡೆ ಆಯ್ತಪ್ಪ ಅಂತಂದ್ರೆ ನೀವು ಎಲ್ಲಿ ಬರ್ತೀರಿ, ಇಲ್ಲೇ
ಇದು ಇರ್ತದೆ ಇಲ್ಲಿ ಊರಿ ಇರ್ತೈತಲ್ಲ ಇಲ್ಲಿ ಮೇಲೆ ಹಚ್ಬೇಕು, ಇಲ್ಲಿ ಇಲ್ಲೆಲ್ಲ ಹಚ್ಬಾರ್ದು, ನೀರು ಬೀಳ್ತಾವ. ಅವಾಗ ಏನು ಮಾಡ್ಕ್ರಿ ನಾವು ಈ ಥರ ಹಿಂಗೆ ಹಿಂಗೆ ಹಚ್ಬಿಟ್ರೆ ಆಟೋಮೆಟಿಕ್ಲಿ ಅವು ಬಂದು ಹೊಲ ತಿಂದ್ಬಿಡ್ತಾವ. ಈ ಥರ ಹಚ್ಬಿಟ್ರೆ ಓಕೆ. ಈಗ ಸಣ್ಣ ಮನೆ ಇಟ್ಟು ಹಚ್ಚಿದ್ರಿ ನೀವು, ಈ ಹೋಟೆಲ್ಗೆ ಅದಕ್ಕೆ ಇದಕ್ಕೆ ಬಂದಾಗ ಅವು ಹೆಂಗೆ ಮಾಡ್ತೀರಿ ಅದನ್ನು? ಹೋಟೆಲದ್ದು ಅದು ಬೇರೆನೇ ರೀ. ಹಾಂ ಹಾಂ. ಅದರದ್ದು ಸರ್ವಿಸು ಬೇರೆ ಇರ್ತೈತಿ, ಅದರದ್ದು ಇದು ಟ್ಯೂಬ್ ಬೇರೆ ಇರ್ತಾವೆ, ಅದನ್ನು ಯೂಸ್ ಮಾಡ್ತೀವಿ. ಓಕೆ. ಹೋಟೆಲ್ಗೂ ಸರ್ವಿಸ್ಗೂ ವ್ಯತ್ಯಾಸ ಭಾಳ ಇದೆ. ಹಿಂಗಾಗಿ ಹೋಟೆಲ್ಗೂ ಈ ಮನೆಗೆ ಯೂಸ್ ಮಾಡಿದ್ರೆ ಹೋಟೆಲ್ಗೆ ಮಾಡಿದ್ರೆ ಅಂದ್ರೆ ಅಪ್ಲೈ ಆಗಲ್ಲ. ಹಾಂ. ಅವರು ಹೋಟೆಲ್ನಲ್ಲಿ ಇದ್ದಷ್ಟು ಹೋಟೆಲ್ ಮನೆಯಲ್ಲಿ ಭಾಳ ಅಂದ್ರೆ ಒಂದು 20-25 ಇರ್ಬೋದು. ಹೋಟೆಲ್ನಲ್ಲಿ ಒಂದು 100,000 ಗಟ್ಟಲೆ ಇರ್ತದೆ. ಅದಕ್ಕೋಸ್ಕರ ಅಲ್ಲಿ ತೆರಿನೇ ಬೇರೆ ಇರ್ತೈತಿ. ಸ್ವತಃ ನಾವು ಹೋಟೆಲ್ನಾಗ ಹೋಗಿ ಅದನ್ನು ಮಾಡಿ ನೋಡ್ಬೇಕು. ಈಗ ಹೋಟೆಲ್ಗೆ ಅಂದರೆ ನೀವು ವರ್ಷದ ಪ್ಯಾಕೇಜ ಹೆಂಗೆ ರೀ ಅದು? ನಾವಂತೂ ಗ್ಯಾರಂಟಿ ಕೊಟ್ಬಿಟ್ಟಿರ್ತಾರೆ, ವರ್ಷ ಕೊಟ್ಟಿರ್ತೀವಿ. ನಾವಂತೂ ಇನ್ನೂ ತನಕ ವಾಪಸ್ ಎಲ್ಲೂ ಹೋಗಿಲ್ಲ, ಕರೆದೇನೂ ಇಲ್ಲ ಯಾರು ನಮಗೆ ಬರ್ರಿ ಯಾವ್ಯಾವ ಬರ್ರಿ ಮಾಡಂತ. ಅಲ್ಲ, ಒಂದ್ಸಲ ಹಚ್ಚಿದ್ರೆ ಹಂಗಾರೆ ಎಷ್ಟು ವರ್ಷ ರೀ ಇದು? ಇರ್ಬೋದು. ಅದು ನಾವು 1 ವರ್ಷ ಕೊಟ್ಟಿರ್ತೇನೆ ರೀ. ಹಾಂ, ಒಂದು 4-5 ವರ್ಷ ಹಿಡ್ಕೋರಿ. ಹೌದಾ? ಒಂದ್ಸಲ ಹೋಗಿ ಸರ್ವಿಸ್ ಮಾಡಿ ಬಂದ್ಬಿಟ್ರೆ 4-5 ವರ್ಷ? ಭಾರಿ ಆಯ್ತಲ್ಲ ಇದು. ಹಾಂ ಸರ್, ನಾನೊಂದು ಔಷಧ ಯೂಸ್ ಮಾಡಿದವ ಸರ್ 10 ಮಂದಿಗೆ ನಾ ಅದ್ರ ಮೇಲೆ ಬದುಕಿದ್ದು. ಆ್ಯಕ್ಚುಲಿ ಗುಡ್ ವಿಲ್ ಮೇಲೆ ಬದುಕಿದ್ದು ನಾನು. ಹೌದು, ಗುಡ್ ವಿಲ್ ಮೇಲೆ ಬದುಕಿದ್ದು ನಾನು. ಇಲ್ಲ ನನ್ನ ಇಂಥ ಇವತ್ತಿನ ಯುಗದ ಕಾಂಪಿಟೇಷನ್ದಾಗ ಬದುಕುದು ಎಷ್ಟು ಓದಿದ್ರಿ ನಮ್ಮಂಥ ಸಣ್ಣ ಮಂದಿ ಸಾಧ್ಯತೆ ಹೇಳ್ರಿ ನೋಡೋಣ. ನೀವು ಎಲ್ಲ ಗಡ್ಡೆ ನೋಡಿ ಬಂದಿರ್ತೀರ. ನಮ್ದೇನಪ್ಪ ಅಂದ್ರೆ ಆ ಥರ ಔಷಧ ಐತೆ ಅಂತ ನಾನು ಬದುಕ್ತಾ ಇದ್ದೀನಿ. ಈಗ ಆತು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗಂತೂ ನೀವು ಧಾರವಾಡಕ್ಕೆ ನೀವು ಸೀಮಿತ, ಧಾರವಾಡಕ್ಕಾಗಿರಿ. ಈಗ ಬೇರೆ ಊರನ್ನವರು, ಈಗ ಜಿಲ್ಲೆಯವ್ರು ಕೇಳ್ತಿರ್ಬೋದು, ತಾಲೂಕಿನವ್ರು ಕೇಳ್ತಿರ್ಬೋದು, ಯಾವುದೋ ಒಂದು ಊರಿನವ್ರು ಕೇಳ್ತಿರ್ಬೋದು, ಅವ್ರಿಗೆ ಹೆಂಗೆ ಸಪ್ಲೈ ಮಾಡ್ತೀರಿ? ನಾವು ಕೊರಿಯರ್ ಹಾಕಿ ಕಳಿಸ್ಕೊಡ್ತೀವಿ. ಕೊರಿಯರ್ನ ಹಾಕಿ ಕಳಿಸ್ಕೊಡ್ತೀವಿ. ಓಕೆ. ಇದು ಮನೆಯವ್ರಿಗೆ ಆತ್ರಿ. ಒಂದು ಮಿನಿಮಮ್ ಎಷ್ಟು ತರಿಸ್ಬೇಕು ಅವರು? ಯಾರು ಮನೆಯವರ? ಹಾಂ, ಮನೆಯವ್ರಿಗೆ ಏನು ಅವ್ರೇನು ಅವ್ರಿಗೆ ಎಷ್ಟು ಬೇಕಾದ್ರೆ ತರಿಸ್ಕೊಳ್ಳಿ, ಅದೇನೇ ಎಲ್ಲ ಒಂದೊಂದು ತರಿಸ್ಕೊಳ್ಳಿ. ಅವ್ರಿಗೇನು ಬಾಕ್ಸ್ ಒಂದು 2-3 ಟ್ಯೂಬ್ ತೊಗೊಂಡ್ರೆ ಸಾಕಲ್ರಿ, ಮತ್ತೇನೈತೆ ಅವ್ರಿಗೆ? ಸಾಕು 1-2 ತೊಗೊಂಡ್ತಾರ ಸಾಕು. ಹಾಂ. ಅಲ್ಲ, ಈಗ ಇಲಿಗೆ ಬೇರೆ ಎಲ್ಲದಕ್ಕೂ ಬೇರೆ ಬೇರೆ ಇದೆಯಲ್ಲ? ಹೌದು, ಪ್ರತಿಯೊಂದು ಐಟಮ್ಗೂ ನಮ್ದು ಬೇರೆಯವ್ರನ್ನೇ ಇರ್ತೈತ್ರಿ. ಹಾಂ. ಈಗ ಹಂಗಾಗಿ ಎಷ್ಟು ತರಿಸ್ಬೇಕು ಅವರು? 3 ತರಿಸ್ಬೇಕಲ್ಲ? ಇಲಿಗೆ ಹೆಗ್ಣಕ್ಕ 1 ಅದು ಸಪ್ರೇಟ್ ಐತ್ರಿ, ಹಲ್ಲಿಗೆ 1 ಅದು ಸಪ್ರೇಟ್ ಐತಿ, ಆಮೇಲೆ ಜಿರ್ಲೆಗೆ ಅದು 1 ಸಾಕಲ್ಲ? ತಿಗಣಿ ಅದು ಬೇರೆ ಐತಾ? ಹೌದು, ತಿಗಣಿ ಬೇರೆ ಇರ್ತೈತಿ. ಅದು ಎಲ್ಲರ ಮನೆ ತಿಗಣಿ ಇರಲ್ಲ. ಇರೋರ್ ಇದ್ದವ್ರ ಮನೆ ಹೋಗಿರಂಗಿಲ್ಲ, ಬ್ಯಾಸತ್ತಿರ್ತಾರೆ. ನೀವು ಹೇಳಿದ್ಮೇಲೆ ನೋಡ್ರಿ, ಯೂಸ್ ಮಾಡೋ ಜನ ಸಖತ್ ಸಿಗ್ತಾರೆ. ಯಾಕಂದ್ರೆ ಈ ಔಷಧಿ ಕರ್ನಾಟಕದಾಗ ಎಲ್ಲೂ ಸಿಗಲ್ಲ, ರಿಸಲ್ಟ್ 100% ಎಲ್ಲೂ ಸಿಗಲ್ಲ. ನಮ್ದು ನಾನು ಅದಕ್ಕೆ ಹೇಳ್ತೇನಲ್ರಿ, ಒಂದು ಜಿರ್ಲೆ ಒಂದು ಬೆಡ್ ಬಗ್ ತಗಣಿ 100ಕ್ಕೆ 100 ರಿಸಲ್ಟನೇ, 2 ಐಟಮ್ಸ್. ಓಕೆ, ಸಾಕು. ಯಾರು ಹೇಳಿದ್ರು ಕಳಿಸ್ಕೊಡ್ತೀನಿ, ತರಿಸ್ಕೊಡ್ತೀನಿ. ಎಷ್ಟಾದ್ರೂ ತರಿಸ್ಬೋದು. ಇನ್ನು ಇದನ್ನ ನೋಡ್ತಾ ಕೆಲವೊಬ್ರು ಸೇಲ್ಸಿಗೆ ಡಿಸ್ಟ್ರಿಬ್ಯೂಷನ್ ಅವ್ರಿಗೂ ಕೊಡುವ. ಹೆಂಗ್ ಕೊಡ್ತೀರಿ? ಅವ್ರಿಗೆ ಹೇಗೆ ಮಾಡ್ತೀರಿ? ಮಾತಾಡ್ಬಿಟ್ಟು ಅವ್ರಿಗೆ ಕಳಿಸ್ಕೊಡೋಣ ಅಂತ ರೇಟ್ ಬೇಕಾದ್ರೆ ಒಪ್ಕೊಂಡ್ರೆ ಅವ್ರಿಗೂ ನಾನು ಇದು ಟ್ರಾನ್ಸ್ಪೋರ್ಟ್ ಹಾಕಿ ಕಳಿಸ್ಕೊಡ್ತೀನಿ. ಬೇರೆ ಊರಿಗೆ ಕೊಡೋದಾದ್ರೆ ಒಬ್ರಿಗೆ ಕೊಡ್ತೀರಾ? ಯಾರ್ಯಾರಿಗೆ ಕೊಡ್ತೀರಿ ನೀವು? ಒಂದು ಡಿಸ್ಟಿಕ್ ಅಂದ್ರೆ ಒಂದು 2-3 ಮಂದಿ ಕೊಡ್ಲೇಬೇಕಾಗ್ತೈತಿ. 2-3 ಮಂದಿಗೆ ಇಲ್ಲಿ ಅವಕಾಶ ಇದೆ ಹಂಗಾರೆ? ಇದೆ. ಇದನ್ನ ತಗೊಳ್ಳೋರ್ಗೆ? ಹೌದು. ಒಂದೊಂದು ಡಿಸ್ಟಿಕ್ 2-3 ಮಂದಿ ಕೊಡಬೇಕಾಗ್ತೈತಿ. ಇನ್ನು ದುಡ್ಡು ಬಂದ್ರೆ ಅವ್ರವ್ರ ಶಕ್ತಾನುಸಾರ ಏನ್ ಹಾಕ್ತಾರೆ ಅದ್ರದ್ದು ಪೇಮೆಂಟ್ ಕೊಟ್ರೆ ಆಯ್ತಾ ನಿಮ್ಗೆ? ಹೇಗೆ? ಹೌದು. ದುಡ್ಡು ಮೊದಲೇ ಹಾಕ್ಬೇಕು ಅವರು? ಮೊದಲೇ ನೋಡೋಣ, ಮೊದಲೇ ಹಾಕಿದ್ರು ಒಳ್ಳೇದು. ಇಲ್ಲಾಂದ್ರೆ ನಾವು ನೋಡೋಣ, ಹತ್ರ ಇದ್ರೆ ನಾವು ಹೋಗಿ ಮಾತಾಡ್ಬೋದು ಅವ್ರ ಹತ್ರ. ಓಕೆ, ಕನ್ಸಲ್ಟ್ ಮಾಡಿದ್ರೆ ಅದೇನಿದೆ ಡೀಟೇಲ್ ಮಾಡಿ ಕೊಡ್ತೀರಿ ನೀವು? ಓಕೆ. ತುಂಬಾ ಜನಕ್ಕೆ ಇದು ಒಂದು ಹೇಳ್ರಿ, ನೀವು ಏನು ಬಿಸ್ನೆಸ್ ಮಾಡಲಿ ಅಂತ ಗೊತ್ತಿರಲ್ಲ ಜನಕ್ಕೆ, ಒದ್ದಾಡ್ತಾ ಇದ್ರಿ ಏನಾದರೂ ಮಾಡಲೇಬೇಕು. ಡಿಗ್ರಿ ಓದಿ ಕುಂತಾರೆ, ಆಮೇಲೆ 25-26 ವರ್ಷ ಆಗ್ಬಿಟ್ಟವು. ಈ ಸ್ಥಿತಿಯಲ್ಲಿ ಇನ್ನೂ ತಂದೆ ತಾಯಿ ಮುಂದೆ ಕೈ ಚಾಚಿ ನಿಂತ್ಕೊಂಡು ಜೀವನ ಮಾಡೋಕೆ ಆಗೋದಿಲ್ಲ. ಇಂಥ ಒಂದು ಏನಾದರೂ ಸಣ್ಣ ಮಾರ್ಗ ಹುಡುಕ್ತಾನೆ ಇರ್ತಾರೆ. ಇದನ್ನು ಮಾಡಿ ಜೀವನ ನೀವು ಹ್ಯಾಕೆ ಕಟ್ಕೊಂಡ್ರಿ ಮತ್ತು ಇವ್ರು ಕಟ್ಕೋಬಹುದಾ ಅನ್ನೋದು ನನ್ನ ಪ್ರಶ್ನೆ. ನೋಡಿ ಸರ್, ಇದನ್ನು ಒಂದ್ಸಲ ನೀವು 1 ವರ್ಷ ಕಷ್ಟಪಟ್ಟರೆ ಲೈಫ್ ಲಾಂಗ್ ಕಷ್ಟ ಆರಾಮ್ ಸೇರಿ ನೀವು ಜೀವನ ಸಾಗಿಸ್ಬೋದು. ಯಾರಿಗೂ 10 ಪೈಸೆ ಕೇಳಲ್ದಂಗೆ ತಾನ ಬರುತ್ತೆ ದುಡ್ಡು, ತಾನ ಬರ್ತೈತಿ. ನೀವೇನು ಯಾರು ಕೇಳಬೇಕಾಗಿಲ್ಲ. 1 ವರ್ಷ ಕಷ್ಟಪಟ್ಬಿಡಿ, ಯಾಕಂದ್ರೆ ಮಾರ್ಕೆಟ್ ಮಾಡೋ ಸಂಬಂಧ. ಒಂದ್ಸಲ ನೀವು ಚೇಂಜ್ ಆಯ್ತು ಲೈಫ್, ಮುಂದೆ ನೀವು ಲೈಫ್ ಇರೋ ತನಕ ತಾನೇ ಚೇಂಜ್ ಆಗ್ಬಿಡ್ತೈತಿ. ಅವರೇ ನಿಮ್ಗೆ ಕೇಳ್ಕೊಂಡ್ ಬರ್ತಾರೆ. ಈಗ ಒಂದ್ಸಲ ನೀವು 1 ಊರಿಗೆ ಡಿಸ್ಟ್ರಿಬ್ಯೂಷನ್ ಕೊಟ್ಟೆ, ಅಲ್ಲಿ ಯಾರಾದ್ರೂ ಫೋನ್ ಬಂದ್ರೆ ನಾನು ಅದೇ ಅಂಗಡಿ ಆ ಊರ ಹೆಸರು ಹೇಳೋದು ಹೊರತು ನಾನೇ ಅವ್ರು ಕಳ್ಸೋದಿಲ್ಲ. 100% ಕಳ್ಸಲ್ಲ. ಕಂಪನಿಯವ್ರು ನಂಗೆ ಎಷ್ಟೊಂದು
ಹೆಲ್ಪ್ ಮಾಡ್ಯಾರ, ನಾನು ಅವ್ರಿಗೂ ಅಷ್ಟೇ ಹೆಲ್ಪ್ ಮಾಡ್ತೀನಿ. ಇಂಥವ್ರು ಕೊಡ್ತಾರೆ, ಅಲ್ಲೇ ನೀವು ತಗೋದು. ಯಾರು ಫೋನ್ ಬಂದೇ ಬರ್ತಾವ, ನನ್ನ ಫೋನ್ ಬರುತ್ತೆ ಅದ್ರ ಮೇಲೆ ಬಂತ, ಸರ್ ಇಂಥವ್ರು ಕೊಟ್ಟಿದ್ದೀನಿ, ಅಲ್ಲೇ ನೀವು ತಗೋರಿ. ಆ ಥರದ ಸಪೋರ್ಟ್ ಹೌದು, ಫುಲ್ ಸಪೋರ್ಟ್. ಅದ್ರ ಬಗ್ಗೆ ಯಾವ ಮಾತು ಇಲ್ಲ. ಒಂದ್ ಪೀಸನು ಎಲ್ಲೂ ಹೊರಗೆ ಸಿಗಲ್ಲ, ಎಲ್ಲೂ ಬರಂಗಿಲ್ಲ. ನಾನು ಬಿಟ್ರೆ ಕರ್ನಾಟಕ ಯಾರ ಕಡೆನೂ ಸಿಗಲ್ಲ. ಓಕೆ. ಒಂದು ಪೀಸ್ ನಿಮ್ ಕರ್ನಾಟಕದ ಎಲ್ಲೂ ಸಿಗಲ್ಲ ಡಿಸ್ಟ್ರಿಬ್ಯೂಷನ್ ಶಿಪ್ನಲ್ಲಿ. ಓಕೆ. ಮೂಲ ಇದು ಕಂಪನಿ ಇರೋದಿಲ್ಲ ಸರ್? ಪೂರ್ಣ ಸರ್. ಪೂರ್ಣ. ಪೂರ್ಣ. ನಿಮಗೆ ಪೂರ್ಣದಿಂದ ಇದು ಬರುತ್ತೆ? ಓಕೆ. ಹಾಂ. ಸೊ ನಿಮ್ಮ ಜರ್ನಿ ಹೇಗಿದೆ, ನಿಮ್ಮ ಜೀವನ ಹೇಗೆ ಇದ್ರಲ್ಲಿ ಕಟ್ಕೊಂಡ್ರಿ ಸರ್? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಹೇಗಿದೆ? 10 ವರ್ಷ ಆಯ್ತು ಸರ್. 10 ವರ್ಷ. ಹಾಂ. ಹೇಗೆ ಬಂದ್ರಿ ಇದಕ್ಕೆ ನೀವು? ಅದೈತೆ ಅಂತ ನಾನು ಇವತ್ತು ನಾ ದೇವ್ರಕ್ಕಿಂತ ಬಿಗ್ ಫೈಟರ್ ಅದೇ ನಾನು ಯಾವಾಗಲೂ ನಮಸ್ಕಾರ ಮಾಡೋದು. ಅದೇ ನಾನು ಹೊಟ್ಟಿಗೆ ಹಾಕೈತಿ. ಈಗ ನಾನು ಹೋಗಿಲ್ಲ ಅಂದ್ರೂ ನಂಗೆ ಏನು ತೊಂದರೆ ಇಲ್ಲ. ಓಕೆ. ಹಾಂ. ಯಾಕಂದ್ರೆ ನಾನು ಮಾರ್ಕೆಟಿಂಗ್ ಮಾಡಿಬಿಟ್ಟೇನೆ. ಅವು ತಾವು ಆರ್ಡರ್ ಬರ್ತಾ ಇರ್ತಾವೆ, ಕಳಿಸ್ತೇನೆ, ದುಡ್ಡು ಬರ್ತೈತಿ, ಮುಗೀತು. ನಾನೀಗ ಮತ್ತೆ ಹೊಸ ಹೋಗಿ ಮತ್ತೆ ಯಾರ್ಯಾರು ಕೊಡ್ಬೇಕಂತ ನನಗೇನಿಲ್ಲ, ನಡೀತೈತಿ. ಓಕೆ. ಯಾಕಂದ್ರೆ ನಾವು ಸರ್ 10 ಮಂದಿ ಕೊಟ್ಟರೆ 8 ಮಂದಿ ರಿಟರ್ನ್ ಆರ್ಡರ್ಸ್ ಅಂದಾಗ ನಾನು ಯಾವಾಗಲೂ ಮೆರಿಟ್ನಾಗ ಪಾಸ್ ನಾನು. ಯಾಕಂದ್ರೆ ಆ ಥರ ನಮ್ಮದು ಪ್ರಾಡಕ್ಟ್ ಇದೆ. ಆ ಥರ ನೀವು ಕರ್ನಾಟಕ ಮತ್ತೆ ಎಲ್ಲಿ ಸಿಗಲ್ಲ ನಿಮಗೆ. ಮತ್ತು ನಮ್ಮಂಗೆ ಎಲ್ಲರೂ ಅದೇ ಹೇಳ್ತಾರೆ. ಈಗ ಒಂದು ಹುಬ್ಳಿ 3 ಕೊಟ್ಟೆ, ಅವ್ರು ಅಂತಾರೆ ಆರಾಮ್ ತಾವು ಮಾರ್ತಾರೆ, ದುಡ್ಡು ಕಳಿಸ್ತಾರೆ, ತಂಡ ಕೊಡಯ್ಯ ಅಂತ ಕೇಳ್ತಾರೆ. ಕೊಡ್ತೀನಿ, ದುಡ್ಡು ಕೊಡ್ತಾರೆ, ತೊಗೊಂಡು ಬಂದ್ಬಿಡ್ತೀನಿ. ಒಂದು ದಿವ್ಸ ಹಂಗಾತು ಹಿಂಗಾತು, ಅವ್ರು ಏನು ನಮ್ಮ ಕಡೆ ಏನು ಅನ್ನೋದು. ಲೈಫ್ ಒಂದ್ಸಲ ಮಾತ್ರ ಕಷ್ಟಪಡ್ಬೇಕಾಕೈತೆ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನ್ನ ಹತ್ರ ಬಂಗಾರ ಇದ್ರು ನೀವು ಹೆಂಗೆ ತೊಗೊಂತೀರಿ? ನನ್ನ ಹತ್ರ ಬಂಗಾರ ಒರಿಜಿನಲ್ ಪ್ಯಾಟರ್ನ್ಗಿಂತ 100% ಐತಿ. ಆದ್ರೆ ನಿಮ್ಗೆ ಗೊತ್ತಾಗಲ್ಲ ನನ್ನ ಹತ್ರ ಬಂಗಾರ ಐತಿ ಅಂತ. ಆಗಲ್ಲ. ಅದಾಗಿ ನೀವು ತೊಗೊಂಡೋಗಿ ಮಾರ್ಕೆಟ್ ಮಾಡೋ ತನಕ ಅಂದ್ರೆ ಸ್ವಲ್ಪ ಟೈಮ್ ಹಿಡಿದೈತಿ. ಕಂಟಿನ್ಯೂ ಕಷ್ಟಪಡ್ರಿ, 1 ವರ್ಷ ಕಷ್ಟಪಡ್ರಿ. ಮುಂದೆ 1 ವರ್ಷ ಆದ್ಮೇಲೆ ನಿಮ್ಮನ್ನ ನಾನು ಹಿಡಿಯೋಕ್ಕಾಗಲ್ಲ, ಆ ಥರ ನೀವು ಮುಂದೆ ಹೋಗ್ಬಿಟ್ಟಿರ್ತೀರಿ. 100% ಭಾಳ ಯಾರು ಕಷ್ಟಪಡ್ತಾರೋ ಅವ್ರ ಲೈಫ್ ಲಾಂಗ್ ಸುಖವಾಗಿರ್ತಾರೆ ಅಂತ ನಾನು ಗ್ಯಾರಂಟಿ ಹೇಳ್ಬಿಡ್ತೀನಿ. ಅಲ್ಲ ಸರ್, 10 ಜನದ 8 ಜನ ಆರ್ಡರ್ ಬಂದ್ರೆ ನೀವು ಯಾವತ್ತೂ ಮೆರಿಟ್ನಲ್ಲಿ ಪಾಸ್ ಅಲ್ಲ ಸರ್. ಎಷ್ಟು ಜನ ಅಡ್ಡಾಡ್ತೀರ ಅಷ್ಟು ನಿಮ್ಗೆ ಒಳ್ಳೇದಾಗತ್ತೆ. ನೀವು ಎಲ್ಲರೂ ಮುಂದೆ ರಿಟೈರ್ಡ್ ಲೈಫ್ಗಂತೂ ಆರಾಮ್ ಕುಂತಲೇ ಚಿಂತೆ ಇರಲ್ಲ. ದುಡ್ಡು ತಾನೇ ಬರ್ತಾ ಇರ್ತೈತಿ, ಆರ್ಡರ್ ತಾನೇ ಹೋಗ್ತಾ ಇರ್ತೈತಿ, ಮಾಲು ಬರ್ತೈತಿ. ಕಂಪ್ನಿಯವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ. ನಾನು ಅವ್ರ ಹತ್ತಿ ಸಪ್ಲೈ ಮಾಡ್ತೀನಿ. ನಾನು ಕಂಪ್ನಿಯವ್ರ ಹತ್ರ ಫೇಸ್ ಇದ್ದೀನಿ. ಒಮ್ಮೆ ಕೊಟ್ಟದ್ದು ಯಾರಿಗೂ ಕೊಡಲ್ಲ. ಸಾಕ್ರೆ ನನಗೂ ಬಿಸ್ನೆಸ್ ಆಗೈತೆ, ನಾ ಯಾಕೆ ಕೊಡ್ಲಿ? ಅವ್ರು ಕಷ್ಟಪಡ್ತಾರೆ, ಅವ್ರು ಹೋಗ್ಲಿ ಬಿಡಪ್ಪ ಅಂತೀನಿ. ಈ ದಾಡೋದ್ರ 3 ಮಂದಿ ಕೊಟ್ಟಿದ್ದೀನಿ, ಆರಾಮದಾರ ಅವರು. ಫೋನ್ ಮಾಡ್ತಾರೆ, ತಗೊಂತಾರೆ. ಎಷ್ಟು ದುಡಿತಾ ಇದ್ದಾರೆ ತಿಂಗಳಿಗೆ ಅವರು? ದುಡಿತಾ ಅವ್ರೇನು ಎಷ್ಟು ಅಂದ್ರೆ ಅವೆಲ್ಲ ಮೆಡಿಕಲ್ ಶಾಪು, ಒಬ್ರಿಗೆ ಮೆಡಿಕಲ್ ಶಾಪ್ ನೋಡ್ಕೊಟ್ಟಿದ್ದೀನಿ, ಒಬ್ಬರಿಗೆ ಜನರಲ್ ಸ್ಟೋರ್ ನೋಡ್ಕೊಟ್ಟಿದ್ದೀನಿ. ಮತ್ತು ದೆನ್ ಇವೆಲ್ಲ ಗಿಡಗಳು ಬೇಕಾಕಲ್ರು ಮನೆಗಳಿಗೆಲ್ಲ ಗಿಡ ಪ್ಲಾಂಟ್ಸ್, ಅದನ್ನ ಸೇಲ್ ಮಾಡ್ತಾರೆ ಅವ್ರು. ಅದನ್ನ ನೋಡಕ್ ಬಂದವರೆಲ್ಲ ಜನ ಒಂದು ಬಿಗ್ ಫೈಟರ್ ಅದೈತೆ ಇದೈತಿ ಇದು ಕೊಡಿ, ಅದು ಕೊಡಿ, ಇದನ್ನ ಕೊಡಿ, ಎಲ್ಲ ತೊಗೊಂಡು ಹೋಗ್ತಾರೆ. ಖಾಲಿ ಅದನ್ನ ಸರ್ ಫೆರಿಂಗ್ ಅವರು ಬನ್ನಿ ತಂದು ಕೊಡಿ, ಅಂತೋ ಮನಿ ಇದನ್ನ ಮನಿ ಅಂತೋ ಮನಿ ಎಷ್ಟು ಕೊಟ್ಟಣ, ಎಷ್ಟು ಬಿಲ್ ಕೈ ಕೊಡ್ತೀನಿ ಕಚ್ಚ ಟಕ ಟಕ ಟಕ್ 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 ನಳೆ ಹೋಗ್ತಾರೆ. ಕೆಮಿಕಲ್ ಯಾರು ನೀವು ಯೂಸ್ ಮಾಡ್ತಾರೆ, ಸ್ಪ್ರೇಗಳನ್ನ ಯೂಸ್ ಮಾಡ್ತಿರಲ್ಲ, ನಿಮ್ಮ ಮನೆ ಜಿರ್ಲೆಗಳು ಯಾವತ್ತೂ ತಪ್ಪಿಲ್ಲ. ನಿಮ್ಮ ಎದುರಿಗೆ 4 ಬೀಳ್ತಾವು, ಮತ್ತೆ 20 ಉಡ್ತಾವು. ಅಂದ್ರೆ ಏನಾಯ್ತು, 16 ನೀವು ಪ್ಲಸ್ ಆದ್ರಿ ಅಂದ್ರೆ ನಿಮ್ಮ ಮನೆಯೊಳಗೆ ನೀವು ಜಿರ್ಲೆಯಿಂದ ಯಾವತ್ತೂ ಮುಕ್ತ ಆಗಲ್ಲ. ಅದಕ್ಕೆ ಜಿರ್ಲೆಯಿಂದ ಯಾವತ್ತೂ ಮುಕ್ತ ಆಗಲ್ಲ. ಅದಕ್ಕೆ ಸ್ಪ್ರೇ ಮಾಡಬಾರ್ದು. ಇವು ಕೆಮಿಕಲ್ಸ್ ಇವು ಸ್ಪ್ರೇ ಮಾಡೋದ್ರಿಂದ ಇನ್ನೂ ಜಾಸ್ತಿ ಹಾಕೊಂತ ಹೋಗ್ತಾವ. ಅಲ್ಲ ಸತ್ತು ನೀವು ಸಾಯ್ತು ನಮ್ಮ ಕಣ್ಣಿಗೆ ಕಾಣ್ತಾವ, ನಾಕೆ ಕಾಣ್ತಾವ ನಿಮಗೆ. ಉಳ್ಕಿದ್ದು 19 ಪ್ಲಸ್ ಆಗಿದ್ದು ನಿಮ್ಗೆ ಕಾಣಲ್ಲ. ಆಮೇಲೆ ಯಾವಾಗ ನೋಡಿ ನೀವು ಕಂಟಿನ್ಯೂ ಯಾಕೆ ಹೊಡಿತಾ ಇರ್ತೀರಿ ಸ್ಪ್ರೇ? ಮತ್ತೆ ಒಂದ್ಸಲ ಹೊಡೆದ್ರೆ ಸಾಕ ಬಿಟ್ಬಿಡಿ. ಮತ್ತೆ ಯಾಕೆ ಹೊಡಿತೀರಿ ನೀವು? ತಿಂಗಳ ಯಾಕೆ ಹೊಡಿತೀರಾ? ಮತ್ತೆ ಎಲ್ಲಿಂದ ಬಂದು ನೀವು? ಅದೇ ನಮ್ಮ ಪೇಸ್ಟ್ ಯೂಸ್ ಮಾಡಿ ನೋಡಿ, ತೋರಿಸ್ರಿ ನೀವು. ನಮ್ದು ಮಾಡಿ ತೋರಿಸ್ರಿ, 1 ಅದಾವನ ಅಂತೇಳಿ. ನಮ್ದು ಯೂಸ್ ಮಾಡಿದ್ಮೇಲೆ ನೀವು ಸ್ಪ್ರೇ ತೆಗೆದು ಯಾವುದೋ ಐಟಮ್ಸ್ ಜಿರ್ಲೆ ಔಷಧಿಗಳು ನೀವು ತೊರೆದು ಬಂದ್ ಮಾಡಿಬಿಡ್ತೀರಿ ಸರ್. ನೀವು ಜಿರ್ಲೆಗಳಾತ ಮನೆಯೊಳಗೆ ಅಸ್ಮಾ ಇವು 108 ಬ್ಯಾನ್ಗಳು ಚಲೋ ಆಗ್ಬಿಡ್ತಾವು. ಸೊ ಆ ಕಂಪನಿಯವರು ಡಿಸೈನ್ ಹಂಗೆ ಮಾಡಿರ್ತಾರ ಅದನ್ನ? ಹೌದು ಹೌದು. ಅಂದ್ರೆ ನಿರಂತರವಾಗಿ ತಗೊಳ್ತಾರೆ. ಹೌದು. ಶಿವನೇ ಇದೇನ್ರಿ ಹಿಂಗೆ ಹೇಳ್ಬಿಟ್ರಿ? ಈಗ ಆಯ್ತು, ಅದು ಅಂತ ಹಂಗಾಯ್ತು ಸರ್, ಅದನ್ನ ನಂಬೋದು ಬೇಡ. ಆ ಸ್ಪ್ರೇಗಳನ್ನ ನಂಬಲ್ಲ, ಕಂಪನಿ ಹೆಸರು ಬೇಡ, ಅವ್ನು ನಂಬಲ್ಲ ನಾವು. ಈಗ ನಿಮ್ದು ಎಷ್ಟು ಗ್ಯಾರಂಟಿ ಹೇಳ್ರಿ? ಈಗ ಹಚ್ಚಿದೆ ನಾನು ತಂದು ಹೋಗ್ಲಿಲ್ಲ ಅಂದ್ರೆ ಏನು ಗ್ಯಾರಂಟಿ ಕೊಡ್ತೀರಿ? ದುಡ್ಡು ವಾಪಸ್ ಕೊಡ್ತೇನೆ ನಾನು. ದುಡ್ಡು ವಾಪಸ್ ಕೊಡ್ತೇನೆ. ಹೌದಾ? ಹೌದು. ಓಕೆ. ನೀವು ಸುಳ್ಳು ಹೇಳಿದ್ರಿ, ನಾ ಬಂದು ನೋಡ್ತೀನಿ, ಆಮೇಲೆ ನೀವು ಡಬಲ್ ಕೊಡ್ಬೇಕಾಗ್ತೈತೆ ನನಗೆ. ಆ ಥರ ಜನನೂ ಅದಾರ. ಪುಕಟ ಯೂಸ್ ಮಾಡ್ಕೋ ಜನನು ಅದಾರ. ಯೂಸ್ ಮಾಡೋದು, ಹೋಗಿಲ್ಲ ಅಂತ ಬರೋದು, ದುಡ್ಡು ನಾವು ಹೇಳ್ತೇವೆ ಅಂದ್ರೆ ಪಾಪ ಅಂಗಡಿ ಕೊಟ್ಟು ಕಳಿಸ್ತಾನ. ದುಡ್ಡು ಬರ್ಬೇಕು, ಕೆಲಸನೂ ಆಗ್ಬೇಕು. ನಾನು ನೋಡ್ತೀನಿ
ನಮ್ಗೆ ಗೊತ್ತಾಗ್ತದೆ ಜನರ ಮೇಲೆ ಎಲ್ಲ ಭಾವನೆಗಳು ಮಾತಾಡೋದ್ರ ಮೇಲೆ ಗೊತ್ತಾಗ್ತದೆ ಹೋಯಾವ ಇಲ್ಲ ಅಂತ ಆ ರೀತಿ ಯಾರು ಹೇಳಲ್ಲ ಯಾರು ಹೇಳಲ್ಲ. ಓಕೆ, ಒಂದು ಗ್ಯಾರಂಟಿಗೋಸ್ಕರ ಹೇಳಿದೆ. ಗ್ಯಾರಂಟಿ. ಓಕೆ, ಅಲ್ಲ ಸರ್, ಇನ್ನೊಂದು ಈಗ ಕೇಳಿ ಏನು ಒಂದು ದೇವ್ರು ಅಂತ ಹೇಳಿದ್ರಿ, ನನಗೆ ಅನ್ನ ಹಾಕಿದೆ ಅಂತ. ಹೌದು. ಯಾರು ಹಂಗ ಸುಳ್ಳು ಹೇಳಿ ಹೌದು ಇಂಥ ಬಿಸ್ನೆಸ್ಗಳನ್ನ ಮಾಡಕ್ಕಾಗಲ್ಲ. ಮತ್ತು ನಿರಂತರವಾಗಿ 10 ವರ್ಷದಿಂದ ಮಾಡ್ತಾ ಇದೀರಿ ಅಂದ್ರೆ ಅದ್ರ ಮೇಲೆ ನಂಬಿಕೆ ಇರೋದಕ್ಕೆ ನೀವು ಮಾಡ್ತಾ ಇದೀರಿ. ಇನ್ನೂ ತನಕ ಯಾರು ನನ್ಗೆ ಹೋಗಿಲ್ಲ ಅಂತ ಹೇಳಿಲ್ಲ, ಯಾರು ನನ್ಗೆ ಮತ್ ಆಗ್ಯಾವ ಬಾಪ ಅಂತ ಕರೆದೂ ಇಲ್ಲ. ಒಂದ್ಸಲ ಮಾಡ್ಬಿಟ್ರೆ ಆಗೋಯ್ತು. ಅದೇ ನಂಗೆ ಸಮಸ್ಯೆ ಆಗಿದ್ದು. ಅದೇ ಸಮಸ್ಯೆ ಆಗಿದ್ದು. ಕರೆದಿಲ್ಲಪ್ಪ ಅಂದ್ಗಳ ಸಮಸ್ಯೆ ಆಗ್ತೈತೆ ನಮಗೆ. ಕರಿಬೇಕಲ್ಲ ನೀವು ಜಿಲ್ಲೆ ವಿಚಾರ ಮಾತಾಡ್ತಿದ್ವಿ. ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಹೇಳ್ಕೊಳ್ಳಾರ್ದಂತ ಸಂಕಟ. ಹೌದ್ರಿ, ಹೆಣ್ಣು ಮಕ್ಕಳಿಗೆ ಅಷ್ಟೇ ತೆಲಿಗೆ ಹಚ್ಕೊಳ್ಳೋಲ್ಲ. ಯಾವಾಗ ಓಸು ಡಬ್ಬಿ ತಕೊಂಡ್ ಕುಂತಿರ್ತಾವ, ಮಧ್ಯಾಹ್ನ ಆದ್ರೆ ಕಸ ಹೊಡಿತಾವ, ಮತ್ತೊಂದ್ 4 ಹೊಕ್ಕವು ಓಡ್ ಹೊಂಟಿರ್ತಾರ ಪರ್ಕಿ ತಗೊಂಡು. ಅದರಿಂದ ಇಷ್ಟು ಸಮಸ್ಯೆ ಇದೆ. ನಿಮ್ ಮನೆದು ನೀವ್ ಅಡಿಗೆ ಮನೆಗೆ ಇರೋದ್ರಿಂದ ಅದಕ್ಕೆ ನಾನ್ ನಿಮ್ಮನ್ನ ಕೇಳಕತ್ತೀನಿ, ಹೆಂಗ್ ಹೇಳ್ರಿ? ಇಲ್ರಿ, ಇದನ್ನ ಹಚ್ಚಿದ್ರೆ ಗ್ಯಾರಂಟಿಗೆ 100% ಹೋಗೇ ಹೋಗ್ತಾವ್ರಿ. ಇದ್ರ ಬಗ್ಗೆ ಯಾವ್ದನ್ನು ಪ್ರಾಬ್ಲಮೇ ಇಲ್ಲ. ಆಮೇಲೆ ವಾಸನೆ ಇರಂಗಿಲ್ಲ, ಒಂದು ಸ್ಮೆಲ್ ಇರೋದಿಲ್ಲ. ಆಮೇಲೆ ಇದು ಪಾಯ್ಸನ್ ಅದು ಇರೋದಿಲ್ಲ. ಯಾವುದೇ ಒಂದು ಹುಡುಗರಿಗೇನು ಎಫೆಕ್ಟ್ ಆಗ್ತೈತಿ. ಆಮೇಲೆ ಏನೋ ಸ್ಮೆಲ್ಲಿಂದ ನೆಗಡಿ ಅದು ಆ ಥರ ಏನೂ ಆಗೋದಿಲ್ಲ. ಇದನ್ನ ನೀವೇನಾರು ಸಾಮಾನು ತೆಗೆದು ಹಚ್ಚಬೇಕು, ಅವನ್ನೆಲ್ಲ ಎತ್ತಿಟ್ಟು ಹಚ್ಚಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ. ಅದೆಲ್ಲ ಇರ್ತೈತಿ, ಅಲ್ಲೇ ಅಷ್ಟೆಷ್ಟು ಹಚ್ಕೊಂಡು ಹೋಗ್ಬಿಟ್ರೆ ಅವೆಲ್ಲಿರ್ತಾವ ಅಲ್ಲಿ ಎಲ್ಲ ಹೋಗ್ಬಿಡ್ತಾವ. ಆದರೆ ಇದಕ್ಕೆ ಯಾವ ಕಾರಣದಿಂದ ನೀರು ಟಚ್ ಮಾಡಬಾರ್ದು. ನೀರು ಟಚ್ ಮಾಡಲಾರ್ದಿದ್ದೆ ಅದು ತಾನಾಗೆಲ್ಲ ಪಾಯ್ಸನ್ ತೊಗೊಂಡು ಜೋಣಿಗೆ ಸತ್ತು ಹೋಗ್ತಾವ್ರಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈಗ 30 ವರ್ಷ ಆಯ್ತ್ರಿ. 30 ವರ್ಷ ಆಯ್ತ್ರಿ. ಸರ್, ನೀವು ಇನ್ನೂ ಏನೋ ಬಹಳ ಮಾತಾಡೋದು ನಿಮ್ಮ ಹತ್ರ, ಯಾಕೆ ಹೇಳವಲ್ರಿ ನೀವು? ಏನ್ ಮಾತಾಡೋದು? ಅದಕ್ಕೆ ಅಂತಂದು ಹೇಳಿದೆ ಅಂದ್ರೆ, ಈಗ 10 ವರ್ಷ ಆಯ್ತು ಇದು ಮಾಡಕತ್ತಿ, ಹಿಂದಕ್ಕೆ ಏನ್ ಮಾಡ್ತಿದ್ರಿ ನೀವು? ಸರ್, ಒಂದು 15 ಬಿಸ್ನೆಸ್ ಇರ್ಬೋದು. ಅಗರಬತ್ತಿ ವ್ಯಾಪಾರ ಮಾಡ್ತಿದ್ದೆ. 15 ಬಿಸ್ನೆಸ್? ಭಾಳ ಬಿಸ್ನೆಸ್ ಮಾಡಿದ್ದೀನಿ. ಅವು ಬಟ್ ಈಗ ಏನು ಪರಿಸ್ಥಿತಿ ಒಳಗೆ ಅವು ಸರಿಯಾಗಿ ಮಾರ್ಜಿನ್ ಇಲ್ಲ, ಮಾರ್ಕೆಟ್ನಾಗ ಕ್ರೆಡಿಟ್ ಕೊಡೋದು, ಅಡ್ಡಾಡೋದು, ಹಿಂಗಾಗಿ ಯಾವುದೂ ನಮ್ಗೆ ಸೆಟ್ಟನೇ ಆಗಲಿಲ್ಲ. ಅದು ಒಂದು 15 ವರ್ಷ ಅಗರಬತ್ತಿ ವ್ಯಾಪಾರ ಮಾಡಿದ್ದೀನಿ. ಆಮೇಲೆ ಜೇನುತುಪ್ಪ ವ್ಯಾಪಾರ ಮಾಡಿದ್ದೀನಿ. ಜೇನುತುಪ್ಪ ಎಲ್ಲ ಮಾಡಿದ್ರೆ, ಆದ್ರೆ ಇದು ಮಾತ್ರ ನಮ್ ಕೈ ಹಿಡಿತ್ತು. ಇದು ಬಿಸ್ನೆಸ್ ಇಂಪ್ರೂವ್ ಆಯ್ತು. ಇದನ್ನ ಮಾಡಿದಾಗಿಂದ ಏನು ತೊಂದರೆ ಇಲ್ಲ? ತೊಂದರೆ ಇಲ್ಲ, ಆರಾಮದೆ. ಇದ್ರ ಬಗ್ಗೆ ಯಾರು ಮಾಡಿದ್ರು ಯಾರಿಗೂ ತೊಂದರೆ ಇಲ್ಲ. ಅವರು ಬದ್ಕೊಂಡು ಅವರು ಸರ್ ನಿಮ್ಮನ್ನ ಸರ್ ಅಯ್ಯಪ್ಪ ಚಲೋ ಮಾಡಿಕೊಟ್ರು ಅಪ್ಪ ಇವರು. ಅದು 100%. ನಮ್ಗೆ ಜನ ಸಿಗ್ತಾ ಇಲ್ಲ ಅಂತ ಒಂದು ತೊಂದರೆ ಇಷ್ಟ ರೀ. ಸಿಕ್ತಪ್ಪ ಅಂದ್ರೆ ಅವ್ರಿಗೂ ಲೈಫ್ ಕಂಟಿನ್ಯೂ ಆಗ್ಬಿಡ್ತೈತಿ. ಸರ್, ಈಗ ಮಾರ್ಕೆಟ್ಗೆ ಹೋದ್ರೆ ನನಗೆ ಅದೊಂದು ಪ್ರಶ್ನೆ ಏನು ಅಂದ್ರೆ, ಬೇಕಾದಷ್ಟು ಬ್ರ್ಯಾಂಡ್ಗಳಿದೆ, ಇದು ನನ್ನ ಬ್ರ್ಯಾಂಡ್ ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಗೆ ಹೇಳಿ ಅದನ್ನ ಹೇಳಿದ್ರಿ ಸರ್? ನಂಬಿಸಿದ್ರಿ ಹೇಗೆ? ನಾನು ಯೂಸ್ ಮಾಡಿದ್ದೇನೆ ಅಂತ ನಾ ಹೇಳಕ್ಕಾಗ್ತೈತ್ರಿ, ಇಲ್ಲ ನಾ ಹೆಂಗೆ ಹೇಳಕ್ಕಾಗ್ತೈತಿ? ನಾನು ಯೂಸ್ ಮಾಡಿದ್ದೇನೆ, ಅದ್ರ ಬಿಟ್ಟು 4 ಮಂದಿಗೆ ನಾವು ಕೊಟ್ಟಿದ್ದೇನೆ, 4 ಮಂದಿಗೆ ಹೋಗಿಸ್ಕೊಟ್ಟೇನೆ. ಇನ್ನೊಂದಕ್ಕ ಒಬ್ರದ್ದು ಏನು ಇದನ್ನೇ ರಿಪೀಟ್ ಇದನ್ನೇ ಇಲ್ಲ ಅಂದಾಗ ಮತ್ತೆ ನನಗೆ ಅದಕ್ಕೋಸ್ಕರ ಹೇಳ್ಬೋದು, ನಾನು ಎಲ್ಲದಕ್ಕಿಂತ ನಾನು ಚೆನ್ನಾಗೇ ಇದೆ, ಅದನ್ನೇ ಯೂಸ್ ಮಾಡ್ರಿ, ಹೋಗಿಲ್ಲ ಅಂದ್ರೆ ನಾನು ಗ್ಯಾರಂಟಿ ಇದೀನಿ ಅಂತ ಹೇಳ್ಬೋದು. ಈ ಕಾನ್ಫಿಡೆಂಟ್. ಹೌದು ಹೌದು ಹೌದು. ನೀವು ಎಲ್ಲೇ ತೋರಿಸಿದ್ರು ನಾ ಎಕ್ಸಾಮ್ ಕೊಟ್ಟಿರ್ತೇನೆ. ನೀವು ಎಷ್ಟು ಜೋಣಿಗೆ ಅದಾವ ಅಂದ್ರು ನೀವು ಕುಂತ ನಿಮ್ ಇದ್ರಿಗೆ ಮಾಡಿ ತೋರಿಸಿ ನೀವು ರೆಕಾರ್ಡ್ ಮಾಡ್ಬೋದು. ನಂದ ಹೌದು, ಇದ್ದದ್ದು ರೆಕಾರ್ಡ್ ಮಾಡ್ಬೋದು. 24 ತಾಸು ಬಿಟ್ಟು ಹೋಗಿ ನೀವು ರೆಕಾರ್ಡ್ ಮಾಡ್ಕೊಂಡು ನಂಗೆ ತೋರಿಸ್ಬೋದು. ಅಷ್ಟು ಗ್ಯಾರಂಟಿ. ಹೋಗಿಲ್ಲ ಅಂದ್ರೆ ವಾಪಸ್ 100%. 100%. ನಿಮ್ಗೆ ಯಾವ್ದು 100% ಸಿಗಲ್ಲ, ಗ್ಯಾರಂಟಿ ಯಾವ್ದು ಸಿಗಲ್ಲ. ಈಗ ಎಲ್ಲ ವಾರಂಟಿ. ನಾನು ಒಬ್ಬನೇ ನಿಮ್ಗೆ ಗ್ಯಾರಂಟಿ. ಗ್ಯಾರಂಟಿ. ಸೊ 2 ಅವಕಾಶ ಇದೆ ಇಲ್ಲಿ. ಮನೆಯವರು ತರಿಸಬಹುದು, ಆಮೇಲೆ ಯಾರಾದ್ರೂ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ತರಿಸಬಹುದು. ಹಿಡನ್ ಅಜೆಂಡಾ ಏನೂ ಇಲ್ಲ. ನೀವು ಬಂಡವಾಳ ಸುಮ್ಮನೆ ಅದಕ್ಕೂ ಹುಡ್ಬೇಕಾಗಿಲ್ಲ, ಅಂಗಡಿ ಅಂತ ಇಲ್ಲ, ಕರೆಂಟ್ ಬಿಲ್ ಅಂತಿಲ್ಲ, ಬಾಡಿಗೆ ಅಂತಿಲ್ಲ, ಅಡ್ವಾನ್ಸ್ ಇಲ್ಲ, ಬಿಸ್ನೆಸ್ ಶುರು ಮಾಡ್ಬಿಡ್ಬೋದು. ಮಾತೊಂದಿದ್ರೆ ಸಾಕು. ಯಪ್ಪ, ಇಷ್ಟು ಮಾತು ಬಹಳ ಕಷ್ಟ. ಇದನ್ನ ಹೆಂಗ್ ಎಲ್ಲ ಕಲಿಸ್ತೀರಿ? ನೀವು ಮಾತು ಹೆಂಗ್ ಆಡೋದು ಕಲಿಸ್ತೀರಿ? ಅನುಭವ ಹೊಟ್ಟೆ ಉಪವಾಸ ಇದ್ದ ನಂಗೆ ಹೊಟ್ಟಿಗೆ ಬಂದ್ಬಿಡ್ತೈತ್ರಿ. ಅದು ಯಾರು ಉಪವಾಸ ಇರ್ತಾನಲ್ಲ, ನಾನು ದುಡಿಬೇಕಂತ ಛಲ ಇರ್ತೈತಿ, ಹೆಂಗಾರ ಮಾಡಿ ಎಲ್ಲಾರು ಕರ್ಕೊಂಡು ಹೋಗ್ಬೇಕಂತ ಇರ್ತೈತಿ. ಕ್ಯಾಪ್ಟನ್ ಅಂದ್ಮೇಲೆ ಅವ ಮತ್ತಂದು ಏನು ಮಾಡ್ಲೇಬೇಕು, 6 ಹೊಡಿಲೇಬೇಕು. ನಾನು 1 ರನ್ 2 ರನ್ ನಮ್ಗೆ ಹೊಡ್ಯಾಕ್ ಬರೋಲ್ಲ. ನಾವ್ ಏನಿದ್ರು 6 ಹೊಡೆದ ಔಟ್ ಆಗೋದು. ಇನ್ನೊಂದೇನಂದ್ರ ಇವ್ರು ತಾವು ಬದುಕ್ಬೇಕು ಅನ್ನೋದು, ಇನ್ನೊಬ್ರು ಬದುಕಾಕ ಹಾದಿ ಮಾಡ್ಕೊಡ್ಬೇಕು ಅನ್ನೋದು ಒಂದ್ ಸಂಬಂಧ ನಿಮ್ಮನ್ನ ಬಿಡ್ಕೊಡ್ತೀವಿ. ನನಗೂ ಬಹಳ ಖುಷಿ ಆಯ್ತು. ಇನ್ನೊಂದ್ಸಲ ಈ ಅಡ್ರೆಸ್ ಹೇಳಿ ಸರ್. ಯಾವುದು? ಇಲ್ಲಿದೆ ಆಶೀರ್ವಾದ್ ಬಿಲ್ಡಿಂಗ್, ಇಂದಿರಾನಗರ್, ವಯಸ್ ಕಾಲನಿ. ವಯಸ್ ಕಾಲನಿ ಅಂತ ಅಂದ್ರೆ ಏನ್ರಿ? ಯಾಲಕ್ಕಿ ಕಾಲನಿ. ಯಾಲಕ್ಕಿ ಸೆಕ್ಟರ್ ಕಾಲನಿ. ಯಾಲಕ್ಕಿ ಸೆಕ್ಟರ್ ಕಾಲನಿ, ಧಾರವಾಡ 4. ಇಷ್ಟ ಹೇಳಿದ್ರೆ ಸಾಕು. ಓಕೆ,
ಗೆಳೆಯರೇ, ಇಷ್ಟೊತ್ತು ಪ್ರಕಾಶ್ ಪಿರಂಗಿ ಅವರ ಏನು ಪಿರಂಗಿ ಸೌಂಡ್ ಮಾಡುತ್ತೋ ಅಷ್ಟೇ ಸೌಂಡ್ ಮಾಡಿ ನಿಮಗೆ ಕಥೆ ಹೇಳಿದ್ದಾರೆ. ಭಾಳ ಖುಷಿ ಆಯ್ತು. ಯಾವಾಗಲೂ ಬಿಸ್ನೆಸ್ ನನಗಂತೂ ಅವ್ರು ಯಾಕೆ ಇಷ್ಟ ಆದರು ಅಂದರೆ ಎಷ್ಟು ಸ್ವಚ್ಛವಾಗಿ ಎಷ್ಟು ಚಂದ ವಿಷಯನ ದಾಟಿಸ್ತಾರೆ ನೋಡ್ರಿ. ನಾವು ಕಲಿಬೇಕ್ರಿ ಸರ್ ನಿಮ್ಮಿಂದ ನೋಡಿ. ಇಲ್ಲಿ ಕರೆ ಅಂದ್ರೆ ಕಲಿತೀರಿ ನಾನು. ಹಂಗಾಗಿ ಅವಾಗ ನೀವೇನು ಕೆಲಸ ಮಾಡ್ತೀರಿ ಅದರ ಮೇಲೆ ಪ್ರೀತಿ ಅಭಿಮಾನ ಇರಬೇಕು, ಗೌರವ ಇರಬೇಕು, ಮತ್ತು ಗ್ಯಾರಂಟಿ ಹೆಂಗೆ ಹೇಳ್ತಾರೆ ನೋಡಿ, ಹೋಗಿಲ್ಲ ಅಂದ್ರೆ ನಾನು ರೊಕ್ಕ ವಾಪಸ್ ಕೊಡ್ತೀನಿ ತಗೊಳ್ರಿ ಅಂತಾರೆ. ಅಷ್ಟು ಗ್ಯಾರಂಟಿ ಮಾಲ್ ನಮಗೆ ತೊಗೊಂಡು ಬಂದಿದ್ದಾರೆ. ಆಮೇಲೆ ಇಲ್ಲಿ ಕೆಲಸ ಯಾರಿಗೆ ನಿರುದ್ಯೋಗ ಅಂತಿದೆ ಅಲ್ಲಿ ಅದಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ಹಿಡನ್ ಅಜೆಂಡಾ ಇಲ್ದಂಗೆ ಅವರು ಕೊಡ್ತಾ ಇದ್ದಾರೆ. ಎಷ್ಟು ದುಡ್ಡು ನೀವು ಹಾಕ್ತೀರಿ ಅಷ್ಟಕ್ಕೆ ಮಾಲ್ ಕೊಟ್ಟು ಬಿಡ್ತಾರೆ. ಅದರಲ್ಲಿ ಪರ್ಸೆಂಟೇಜ್ ಉಳಿಯುತ್ತೆ, ಅದನ್ನು ಅವ್ರ ಹತ್ರ ಮಾತಾಡಿ ನೀವು ಖಾತ್ರಿ ಪಡಿಸ್ಕೊಳ್ಳಿ. ಹಾಗಾಗಿ ಅದೊಂದು ಅನುಕೂಲ ನಿಮಗೆ ಸಿಗ್ತಾ ಇದೆ. ಒಂದು ಜಿಲ್ಲೆಗೆ 3 ಜನಕ್ಕೆ ಕೊಡ್ತಾರೆ. ಹಾಗಾಗಿ ಒಂದು ಜಿಲ್ಲೆಯಿಂದ 3 ಜನಕ್ಕೆ ಇಲ್ಲಿ ಅವಕಾಶ ಇರೋದು. ಬರ್ರಿ ಇದ್ರ ಪ್ರಯೋಜನ ಪಡೀರಿ. ಯಾಕಂದ್ರೆ ಸುಮ್ಮನೆ ಏನು ಹೇಳ್ತಾ ಇಲ್ಲ ಅವರು. ನಾನು ಅವ್ರನ್ನ ನೀವು ಎಷ್ಟು ತಿಂಗಳಿಗೆ ದುಡಿತೀರಿ ಅಂತ ಕೇಳಿಲ್ಲ. ಯಾಕೆ ಅಂತ ಹೇಳಿದರೆ, ಯಾಕೆ ಸರ್ ಹೇಳ್ಬಾರ್ದು ಹೌದಾ? ವಯಸ್ಸು ದುಡಿಮೆ ಎಲ್ಲ ಹೇಳ್ಬಾರ್ದು, ಸಸ್ಪೆನ್ಸ್ ಇರುತ್ತೆ. ಹಾಂ ನೋಡಿ, ವಯಸ್ಸು ಹೇಳ್ಬಾರ್ದಂತೆ, ಅವ್ರು ದುಡಿಮೆ ಹೇಳ್ಬಾರ್ದಂತೆ, ಹಾಗಾಗಿ ಹೇಳಿಲ್ಲ. ಬಟ್ ನಿಮ್ಗೂ ದೊಡ್ಡ ಅಮೌಂಟ್ ಇದರಲ್ಲಿ ಸಿಗುತ್ತೆ. ಹಾಗಾಗಿ ಇದನ್ನ ಶುರು ಮಾಡ್ರಿ. ಅವ್ರು ಎಷ್ಟು ಕಷ್ಟಪಡ್ತಾರೆ ಅಷ್ಟು ಇನ್ಕಮ್ ಇರುತ್ತೆ ಅವ್ರಿಗೆ. ಹಂಗೆ 1 ವರ್ಷ ಕಷ್ಟಪಟ್ಟು ಬಿಡಿ ಅನ್ನಿ ಸಾಕಷ್ಟೇ ಸಾಕು. ಒಂದೇ ವರ್ಷ ಮನೆ ಕೂತಲ್ಲೇ ಆಗತ್ರಿ ಆರಾಮಿರ್ತಾರೆ. ಓಕೆ ನೋಡಿ, 1 ವರ್ಷ ಅಂತ ಕಷ್ಟಪಟ್ಟು ಬಿಡಿ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅವರೇ ಹೇಳ್ಕೊಡ್ತಾರೆ. ಆಮೇಲೆ ಹೋಟೆಲ್ನವ್ರು ಬಹಳ ಮುಖ್ಯವಾಗಿ ಇವ್ರಿಗೆ ಯಾಕೆ ಕೆಲಸ ಕೊಡಬೇಕು ಅಂದ್ರೆ, ಒಂದು ಸಲ ಸ್ಪ್ರೇ ಮಾಡಿಬಿಟ್ರೆ ಇನ್ನು ಪ್ರತಿ ತಿಂಗಳು ಅದ್ರದ್ದು ಉಳಿಯುತ್ತೆ, ಸೇವ್ ಆಗುತ್ತೆ. ನೀವೇನು ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೊಟ್ಟು ಲಕ್ಷಾಂತರ ಏನು ಖರ್ಚು ಮಾಡ್ತಾ ಇದ್ದೀರಿ, ಇಲ್ಲೊಂದು ಸಣ್ಣ ಅಮೌಂಟಲ್ಲಿ ಅದು ಆಗೋಗುತ್ತೆ. ಹಾಗಾಗಿ ಇವ್ರ ಸರ್ವಿಸ್ ಚಾರ್ಜು ಅದು ಇದು ಏನೇನು ಇರುತ್ತೆ ಅಲ್ವಾ ಸರ್, ಬರೀ ಇದ್ರದ್ದಲ್ಲ. ಮತ್ತೆ ಅದನ್ನ ನೋಡಿಬಿಟ್ಟು ಇಷ್ಟೇ ಅಂತ ಅಲ್ಲ, ಇವ್ರು ಸಾಹೇಬರು ಬರ್ತಾರೆ, ಅವರೇ ಖುದ್ದಾಗಿ ನಿಂತ್ಕೊಂಡು ಮಾಡಿಕೊಡ್ತಾರೆ. ಹಾಗಾಗಿ ಹೋಟೆಲ್ನವ್ರು ಯಾರ್ಯಾರು ನೋಡ್ತಾ ಇದ್ದೀರಿ, ತುಂಬಾ ದೊಡ್ಡ ಉಳಿತಾಯ ನಿಮ್ಗೆ ಆಗ್ಬಿಡುತ್ತೆ. ನೋ ಸ್ಮೆಲ್ ನೋ ಪಾಯ್ಸನ್ ಹೇಳಿ, ಸ್ಮೆಲ್ ಇರಲ್ಲ, ಪಾಯ್ಸನ್ ಇರಂಗಿಲ್ಲ ನೋಡಿ. ಎರಡೂ ಅನುಕೂಲ ನಿಮಗೆ, ಸ್ಮೆಲ್ಲು ಇಲ್ಲ, ಪಾಯ್ಸನ್ನು ಇಲ್ಲ. ಹಾಗಾಗಿ ಬಿಗ್ ಫೈಟರ್ ನಮ್ಮ ಪ್ರಕಾಶ್ ಪಿರಂಗಿ ಅವರು. ಹಾಗಾಗಿ ಈ ಕಂಪನಿಗೆ ನೀವು ಜಾಯ್ನ್ ಆಗಿ ಇವ್ರಿಗೆ ಕೆಲಸ ಕೊಡಿ, ನೀವು ಕೆಲಸ ತಗೊಳ್ಳಿ. 2 ಆಪ್ಷನ್ ಇಲ್ಲಿ ಇರೋದ್ರಿಂದ ಈ ಕತೆ ನನಗೆ ತುಂಬ ಇಷ್ಟ ಆಯಿತು. ಬನ್ನಿ, ಹೊಸ ಅವಕಾಶಗಳು ನಿಮಗಾಗಿ ಕಾದಿದೆ, ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಎಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.